श्रीमते रामानुजाय नमः। श्रीशैलेशदयापात्रं दीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं लक्ष्मीनाथसमारम्भां नाथयाम्नमध्यमाम् अस्मदाचार्यपर्यन्तां वन्दे गुरुपरम्परां यो नित्यम् अच्युतपदां भुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। அஞ்சு குடி கொருஷந்ததியாய் ஆழ்வார்கள் தம் செயலை விஞ்சி நிற்கும் தன்மயடாய் பிஞ்சாய் பழுத்தாடையாண்டாடை பத்தியுடல் நாளும் படுத்தாய் மனமே மகிழ்ந்து ஸ்ரீ விஷ்ணு சித்த குலநந்தன கல்பவல்லீம் श्रीरंगराज हरिचंदन योग दृश्यां साक्षात् क्षमां करुणयां कमलां विवान्यां गोदामनन्य शरणं प्रपद्ये। देवस्य महिषीं दिव्याम् आदौ गोदाम् उपास्महे यन्मौढिमालिकां प्रीत्या स्वीकरोति स्वयं प्रभुः। ಶ್ರೀಮದ್ ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯರ ವೇದಾಂತ ಪ್ರವರ್ತಕಾಚಾರ್ಯರಾದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯ ಸ್ವಾಮಿಗಳ ಚರಣಾಂಬುಜಗಳಲ್ಲಿ ಭಕ್ತಿಪೂರ್ವಕವಾಗಿ ಶಿರಸ ಪ್ರಣಾಮವನ್ನು ಸಲ್ಲಿಸುತ್ತಾ ಅವರು ದಾಸಳಿಗೆ ಯಾವ ವಿಚಾರವಾಗಿ ಭಗವಂತನ ವಾಚಾ ಕೈಂಕರ್ಯದ ರೂಪದಲ್ಲಿ ಆಂಡಾಳು ಅನಂತನು ಎನ್ನುವಂತಹ ವಿಚಾರದಲ್ಲಿ ಉಪನ್ಯಾಸವನ್ನು ಮಾಡುವುದಕ್ಕೆ ಆಜ್ಞಾಪಿಸಿದ್ದಾರೋ ಅದನ್ನು ಯಥಾಶಕ್ತಿ ಅವರ ಕೃಪೆಯಿಂದ ಅವರಿಗೆ ಅರ್ಪಿಸಲು ಪ್ರಯತ್ನಿಸುತ್ತೇನೆ. ನನಗೆ ಕೊಟ್ಟಿರುವಂತಹ ವಿಚಾರದಲ್ಲಿ ನೋಡಿದಾಗ ಆಂಡಾಳನ್ನು ಅನಂತನನ್ನು ಸಹ ಇವರಲ್ಲಿಯೇ ಕಾಣಬಹುದಾಗಿದೆ. ಇವರೇ ಆ ಇಬ್ಬರ ಮೈತಳೆದ ರೂಪವಾಗಿಯೂ ಸಹ ಕಂಗೊಳಿಸುತ್ತಾ ಇದ್ದಾರೆ. ಆಂಡಾಳಿನಲ್ಲಿಯೂ ಸಹ ಭಾಗವತ ಶೇಷತ್ವ, ಶರಣಾಗತಿಯಲ್ಲಿ ಅವಳು ದಾರಿ ತೋರಿಸಿದಂತಹ ರೀತಿ ನೀತಿ, ಆ ಭಗವಂತನನ್ನು ಮೊರೆ ಇಡುವಂತಹ ಒಂದು ಶೈಲಿ, ಇದರಲ್ಲಿ ಎಲ್ಲ ಆಚಾರ್ಯರ ಒಂದು ಬದುಕನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಅನಂತ ಅಂದರೆ ಅಂತ್ಯವಿಲ್ಲದೆ ಇರುವಂತಹದ್ದು. ಅಂತ್ಯವಿಲ್ಲದೇ ಇರುವ ರೀತಿಯಲ್ಲಿ ಇವರೂ ಸಹ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಹೀಗೆ ಸ್ವಾಮಿಗಳ ಕೃಪೆಯಿಂದ ಮತ್ತೊಮ್ಮೆ ನನಗೆ ಕೊಟ್ಟಿರುವಂತಹ ವಿಚಾರಕ್ಕೆ ಇವಾಗ ಹೇಳಲು ಪ್ರಯತ್ನಿಸ್ತಾ ಇದ್ದೀನಿ. ಮೊಟ್ಟ ಮೊದಲು ಆಂಡಾಳಂ ಅನಂತನಂ ಎನ್ನುವುದಾಗಿ. ಆಂಡಾಳಂ ಆಂಡಾಳ್, ಅನಂತನಂ ಅನಂತನು ಅನ್ನುವುದಾಗಿ. ಆಂಡಾಳ್ ಅಂದರೆ ಯಾರು? ಅನಂತ ಅಂದರೆ ಯಾರು? ಆಂಡಾಳ್ನ ಅವತಾರ ವಿಶೇಷಗಳು, ಅನಂತನ ಅವತಾರ ವಿಶೇಷಗಳು. ಆಂಡಾಳ್ನ ಅವತಾರವನ್ನು ನಾವು ನೋಡಿದಾಗ ನಮಗೆ ಉಪದೇಶ ರತ್ನಮಾಲೆಯಲ್ಲಿ ಮನವಾಳ ಮಾಮನಿಗಳು ಹೇಳಿರುವಂತಹ ಮಾತು ಮೊಟ್ಟ ಮೊದಲು ಬಹಳ ಸುಲಭವಾಗಿ ಅರ್ಥವಾಗುವಂಥದ್ದು. ವಿಷದ ವಾಕ್ ಶಿಖಾಮಣಿ, ವಾಕನ್ನು ವಿಶದವಾಗಿ ಹೇಳುವುದರಲ್ಲಿ ಶಿಖಾಮಣಿಯಾಗಿ ಕಂಗೊಳಿಸುವಂತಹ ಆಚಾರ್ಯರು இன்றோ திருவாடிப்பூரம் நமக்காக அன்றோ எங்க ஆண்டாள் அவதரித்தாள் குன்னாத வாழ்வான வைகுந்தவான் போகம் தன்னை இகழ்ந்து ஆழ்வார் திருமகளாராய். குன்றாத வாழ்வான ವೈಹುಂದವಾನ್ ಭೋಗಂ ತನ್ನೇ ಇಹಳ್ದು. ಈ ಒಂದು ಮಾತನ್ನು ಮೊದಲು ತೆಗೆದುಕೊಳ್ಳಬೇಕು. ಕಾರಣ ಏನಪ್ಪ ಅಂದರೆ ಅವಳು ಮೊದಲು ಯಾರು?
ಅಂದಾಗ ಕುಂಡ್ರಾದ ವಾಳ್ವಾನ ವೈಕುಂಠವಾನ್ ಭೋಗಂ ವೈಕುಂಠೇತು ಪರೇ ಲೋಕೆ ಶ್ರಿಯಾಸಾರ್ಧಂ ಜಗತ್ಪತಿಂ ಆಸ್ತೆ ವಿಷ್ಣು ಅಚಿಂತ್ಯಾತ್ಮ. ಈ ಒಂದು ಮಾತಿನಲ್ಲಿ ಏನಿದೆ, ವೈಕುಂಠೇತು ಪರೇ ಲೋಕೆ ಶ್ರಿಯಾಸಾರ್ಧಂ ಜಗತ್ಪತಿ, ಪರಮಾಕಾಶವಾದಂತಹ ಪರಮಪದದಲ್ಲಿ ನಿತ್ಯ ಸೂರಿಗಳ ಒಡ್ಡೋಲಗದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ಇರುವಂತಹ ಪರಮ ಭೋಗದಲ್ಲಿ ಇದ್ದಂತಹ ಆ ಭಗವಂತನ ಪಟ್ಟ ಮಹಿಷಿಯಲ್ಲಿ ಭೂದೇವಿಯ ಆಗಿ ಕಂಗೊಳಿಸಿದವಳು ಇವಳು ಅನ್ನುವುದನ್ನು ಇಲ್ಲಿ ಆಗತ್ತೆ, ಅರ್ಥವನ್ನು ಕೊಡುತ್ತೆ. ವಾಳ್ವಾನ ಭೋಗಂ, ಇಂತಹ ಭೋಗದಲ್ಲಿದ್ದವಳು ಇಳಿದು ಯಾತಕ್ಕೆ ಇವಳು ಇಳಿದಳು ಅನ್ನುವುದನ್ನು ನಾವು ಯೋಚನೆಯನ್ನು ಮಾಡಿದಾಗ ನಾವು ವರಾಹ ಅವತಾರವನ್ನು ಸ್ವಲ್ಪ ಮೆಲುಕು ಹಾಕಬೇಕಾಗತ್ತೆ. ಅದನ್ನು ಇದೇ ರಾಮಾನುಜಾಚಾರ್ಯರ ಶಿಷ್ಯರಾದಂತಹ ಅನಂತಾಳ್ವಾನ್ ಆ ಮೊದಲ್ವನ್ ಅನ್ನುವುದಾಗಿ ರಾಮಾನುಜರಿಂದ ಕರೆಸಿಕೊಳ್ಳಲ್ಪಟ್ಟವರು. ಇವರು ಗೋದೆಯ ಬಗ್ಗೆ ಚತುಶ್ಲೋಕಿ ಅನ್ನುವಂತಹ 4 ಶ್ಲೋಕಗಳನ್ನು ಹಾಡಿದ್ದಾರೆ. ಆ ಶ್ಲೋಕದಲ್ಲಿ ಆಂಡಾಳ್ನ ವಿಚಾರವಾಗಿ ಅವಳ ಅವತಾರ ಮಾಡುವುದಕ್ಕೆ ಕಾರಣ ಏನು ಅನ್ನುವುದನ್ನು ಬಹಳ ಸ್ಫುಟವಾಗಿ ತಿಳಿಸಿದ್ದಾರೆ. ಕಲ್ಪಾದೋ ಹರಿಣಾ ಸ್ವಯಂ, ಸ್ವಯಂ ತಾನೇ ಸ್ವತಃ ಹರಿಯಾದವನು ಜನಹಿತಂ ದೃಷ್ಟ, ಜನರಿಗೆ ಯಾವುದು ಹಿತ ಅನ್ನುವಂತಹ ದೃಷ್ಟಿಯಲ್ಲಿ ಸರ್ವಾತ್ಮನಾ ಜನಹಿತಂ, ಒಬ್ಬರು ಇಬ್ಬರು ಅನ್ನುವಲ್ಲ, ಸಕಲ ಚೇತನರಿಗೂ ಯಾವುದು ಹಿತ ಅನ್ನುವುದಾಗಿ ಆ ದೃಷ್ಟಿಯಲ್ಲಿ ದೃಷ್ಟಿಯೈವ ಪ್ರೋಕ್ತಂ ಹೇಳಿದಂಥದ್ದು ಯಾವುದು, ಸ್ವಸ್ಯ ಚ ಕೀರ್ತನಂ, ಭಗವಂತನ ನಾಮ ಸಂಕೀರ್ತನೆಯನ್ನು ಮೊದಲು ಹೇಳ್ತಾನೆ. ಪ್ರಪದನಂ, ಮನಸಾರ ನಮ್ಮನ್ನು ಅವನಿಗೆ ಅರ್ಪಿಸಿಕೊಳ್ಳುವಂತಹ ಪ್ರಪತ್ತಿ. ಸ್ವಸ್ವೈ ಪ್ರಸೂನಾರ್ಪಣಂ, ಆತನಿಗೆ ಪುಷ್ಪಾರ್ಚನೆಯನ್ನು ಮಾಡುವಂತಹದ್ದು. ಇದು 3 ಯಾತಕ್ಕಾಗಿ ಇವನು ಹೇಳ್ತಾನೆ, ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅನ್ನುವುದು ಬಹಳವಾಗಿ ಮುಖ್ಯ. ಅದಕ್ಕೆ ಈ ಶ್ಲೋಕದಲ್ಲಿ ಬರುವಂತಹ ಕಲ್ಪಾದೋ ಹರಿಣ ಸ್ವಯಂ, ವರಾಹ ಕಲ್ಪದಲ್ಲಿ ಸ್ವಯಂಭೂಮನು ಸೃಷ್ಟಿಯನ್ನು ಮಾಡಬೇಕಾಗಿತ್ತು. ಸೃಷ್ಟಿ ಮಾಡಿದಂತಹ ಪದಾರ್ಥಗಳನ್ನು ತಾನು ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಇಡಬೇಕಾಗಿತ್ತು. ಆ ಸ್ಥಳ ಭೂಮಿ ಕಾಣಿಸ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಭೂಮಿಯಲ್ಲಿದ್ದಾಳೆ. ಭಗವಂತ ವರಾಹ ಅವತಾರವನ್ನು ತಾಳಿದ. ವರಾಹ ಅವತಾರವನ್ನು ತಾಳಿ ಆ ಭೂದೇವಿಯನ್ನ ಉದ್ಧಾರವನ್ನು ಮಾಡ್ತಾರೆ. ಇದನ್ನ ಶ್ರುತಿಯಲ್ಲಿಯೂ ಸಹ ಉದ್ಧತಾಂ ವರಾಹೇಣ ಕೃಷ್ಣೇನ ಶತಬಾಹುನ ಅನ್ನುವುದಾಗಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಅದರಲ್ಲಿಯೂ ವೇದಾಂತ ದೇಶಿಕರು ಈ ವಿಚಾರವನ್ನು ಹೇಳುವಾಗ ಭೂಸ್ತುತಿಯಲ್ಲಿ ಬಹಳವಾಗಿ ಯಾವ ರೀತಿಯಲ್ಲಿ ಉದ್ಧಾರವನ್ನು ಮಾಡಿದ್ದಾನೆ ಅನ್ನುವುದನ್ನು ಕವಿತಾರ್ಕಿಕ ಕೇಸರಿ ಅವರ ಒಂದು ವಿವರಣೆಯನ್ನು ಕೇಳಿದಾಗ ಬಹಳವಾಗಿ ಸೊಗಸಾದಂತಹ ಒಂದು ಚಿತ್ರಣವನ್ನೇ ನಮ್ಮ ಮುಂದೆ ಇಡ್ತಾರೆ. ಪತ್ಯೋರ್ದಕ್ಷಿಣ ಪಾಣಿ ಪಂಕಜ ಪುಟೆ, ಭಗವಂತ ತಾನು ನಿಲ್ಲಬೇಕಾದ್ರೆ ಒಂದು ಚರಣ ಕಮಲಕ್ಕೆ ಕಮಲದ ಹೂವು ಆಸರಿಯಾಗಿ ನಿಲ್ಲುತ್ತೆ. ಆದರೆ ಈ ಭೂದೇವಿಗೆ ಅವಳ ಪಾದಗಳಿಗೆ ಯಾವುದು ಆಸರೆ ಅಂತ ಹೇಳ್ತು ಅಂದರೆ ಪತ್ಯುರ್ ದಕ್ಷಿಣ ಪಾಣಿ ಪಂಕಜ ಪುಟೆ ಅಂತ ಹೇಳ್ತಾರೆ. ಭಗವಂತನ ಬಲ ಗೈ ಇದೆಯಲ್ಲ, ಆ ಕರ ಅದು ಕರ ಕಮಲಗಳು ಇವಳ ಪಾದಕ್ಕೆ ಆಸರೆಯಾಗಿ ಇತ್ತಂತೆ. ಈ ಪಾದ ಇವಾಗ ಯಾವ ರೀತಿಯಲ್ಲಿ ಯಾವುದಕ್ಕೆ ಆಸರೆ?
ಯಾವುದು ಆಸರೆಯಾಗಿದೆ ಅಂದರೆ ಭಗವಂತನ ಬಲ ಹಸ್ತವೇ ಇವಳ ಪಾದಕ್ಕೆ ಆಶ್ರಯವಾಗಿದೆ. ನಂತರ ವಿನ್ಯಸ್ತ ಪಾದಾಂಬುಜಾಂ, ಆ ಪಾದವನ್ನು ಚೆನ್ನಾಗಿ ಅವನ ಬಲಗೈಯಲ್ಲಿ ಹರಡಿ ಸಂಪೂರ್ಣವಾಗಿ ತಾನು ಆಸರೆಯನ್ನು ಉಂಟು ಮಾಡಿಕೊಂಡಂತಹ ಆಸರೆಯಲ್ಲಿ ಬಹಳ ಸಂತೋಷವಾಗಿ ಇದ್ದಾಳೆ. ವಾಮಂ ಪನ್ನಗ ಸಾರ್ವಭೌಮ ಸದೃಶಂ ಪರ್ಯಂಕಯಂತಿ ಭುಜಂ. ಸ್ವಾಮಿ ತಾನು ಮಲಗಬೇಕಾದರೆ ಆದಿಶೇಷನನ್ನು ಹುಡುಕಬೇಕು. ಆದರೆ ಇವಳಿಗೆ ಯಾವುದು ಪರ್ಯಂಕವಾಗಿದೆ? ಭಗವಂತನ ಎಡತೋಳೆ ಇವಳಿಗೆ ಪರ್ಯಂಕವಾಗಿದೆ. ಆದ್ದರಿಂದ ಈ ಭಗವಂತ ತಾನು ಮಲಗಿಕೊಳ್ಳುವುದಕ್ಕೆ ಆದಿಶೇಷನನ್ನು ಹುಡುಕಬೇಕಾಯಿತು. ಆದರೆ ಇವಳಿಗೆ ಹಾಗಿಲ್ಲ. ಯಾರು ಆದಿಶೇಷನನ್ನು ಪರ್ಯಂಕಾಗಿ ತಾನು ಆಶ್ರಯಿಸಬೇಕೋ ಇವಳಿಗೆ ಆಶ್ರಯ ಯಾವುದಾಗಿದೆ? ಆ ಪರ್ಯಂಕವೇ ಭಗವಂತನ ಆ ಎಡ ಭುಜಗಳು ಪರ್ಯಂಕವಾಗಿ ಒಳ್ಳೆಯ ಹೊರಗದಿಂಬಿನ ಹಾಗೆ ಇದೆ. ಪೋತ್ರ ಸ್ಪರ್ಶ ಲಸತ್ ಕಪೋಲ ಫಲಕಂ. ಹಾಗೆ ಸಂತೋಷವಾಗಿ ಇವನಲ್ಲಿ ಹೊರಗಿದಾಗ ಇವಳ ಮುಖ ಅವನ ಒಂದು ಕಪಾಲಕ್ಕೆ ಸೋಕುತ್ತಾ ಇರುವುದರಿಂದ ಭಗವಂತ ಪುಲಕಿತನಾಗಿದ್ದಾನೆ. ಪುಲ್ಲಾರವಿಂದೇ ಕ್ಷಣ, ಬಹಳ ಸಂತೋಷದಿಂದ ಒಮ್ಮೆ ಆ ಭೂದೇವಿಯ ಕಡೆಗೆ ತಿರುಗಿ ನೋಡ್ತಾನೆ. ಆದರೆ ಇವಳ ಮುಖದಲ್ಲಿ ಸಂತೋಷವೇ ಕಾಣ್ತಾ ಇಲ್ಲ. ಕಾರಣ ಏನು? ಯಾತಕ್ಕಾಗಿ ಈ ರೀತಿಯಲ್ಲಿ ಇವಳು ಚಿಂತೆಗೆ ಒಳಗಾಗಿದ್ದಾಳೆ ಅನ್ನುವುದು ಭಗವಂತನಿಗೆ ಇವಾಗ ಚಿಂತೆ. ಅಲ್ಲ, ಇಷ್ಟು ದಿನ ನೀನು ಹೇಗೆ ಇದ್ದೆ, ಈವಾಗ ಈ ರೀತಿಯಲ್ಲಿ ಸಂಕಟಕ್ಕೆ ಕಾರಣ ಏನು? ಸಂತೋಷವನ್ನೇ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ವಲ್ಲ. ಸ್ವಾಮಿ, ನೂರಾರು ಮಕ್ಕಳು ಬಾವಿಯಲ್ಲಿ ಬಿದ್ದಿದ್ದಾರೆ. ಆಗ ಮಕ್ಕಳನ್ನೆಲ್ಲ ಬಾವಿಯಲ್ಲಿ ಬಿಟ್ಟು ಆ ಮಕ್ಕಳನ್ನು ಹೆತ್ತಂತಹ ತಾಯಿಯನ್ನು ಮಾತ್ರ ಬಾವಿಯಿಂದ ಮೇಲೆ ಎತ್ತಿ ಅವಳಿಗೆ ಭೋಗವನ್ನು ಕೊಟ್ಟರೆ ಆ ಭೋಗ ಅವಳಿಗೆ ರುಚಿಸುತ್ತದ? ಇಲ್ಲವಲ್ಲ. ಆ ಮಕ್ಕಳೂ ಸಹ ನಮ್ಮೊಡನೆ ಇದ್ದಾಗ ತಾನೇ ನಮಗೆ ಆ ಆನಂದ ಅನ್ನೋದು. ಈಗ ನಾನು ಮಾತ್ರ ನಿಮ್ಮ ಭೋಗದಲ್ಲಿದ್ದು ಸಕಲ ಚೇತನರೂ ಸಹ ಕಷ್ಟಪಡ್ತಾ ಇರುವಾಗ ಇದರಲ್ಲಿ ನಾನು ಆನಂದವನ್ನು ಹೇಗೆ ಕಾಣಲಿ? ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಏನು ಹೇಳ್ತಾಳೆ? ಅಹಂ ಶಿಷ್ಯಾಚ. ಇವಾಗ ಉಪದೇಶ ಅನ್ನಬೇಕಾದ್ರೆ ಆ ಭಗವಂತ ಆಚಾರ್ಯ, ಇವಳು ಶಿಷ್ಯಳು ಅನ್ನುವಂತಹ ಭಾವದಲ್ಲೇ ಆಗಲಿ. ದಾಸೀಚ, ನೀನು ಶರಣ್ಯ, ನಾನು ಶರಣೆ ಅನ್ನುವ ರೀತಿಯಲ್ಲಿ ಆ ದಾಸ್ಯತ್ವದ ರೀತಿಯಲ್ಲಾದರೂ ಆಗಲಿ. ಭಾರ್ಯಾಚ, ನಿನ್ನೊಡನೆ ನಿನ್ನ ಮಡದಿ, ಭಾರ್ಯೆ, ಅರ್ಧಾಂಗಿ ಅನ್ನುವಂತಹ ವಿಚಾರದಲ್ಲಿಯೇ ಆಗಲಿ. ತವ ಮಾಧವ ಅಂತ ಹೇಳ್ತಾಳೆ. ಇಲ್ಲಿ ತವ ಮಾಧವ ಅಂದರೆ ಲಕ್ಷ್ಮಿಯನ್ನ ಧರಿಸಿರುವಂತಹ ಶ್ರೀಮನ್ನಾರಾಯಣ ಅನ್ನುವ ರೀತಿಯಲ್ಲಿ. ಅಂದರೆ ನಾವು ಭಗವಂತನನ್ನ ಪ್ರಪತ್ತಿಯನ್ನ ಮಾಡಬೇಕಾದರೆ ಲಕ್ಷ್ಮೀ ಸಹ ಋಷಿಕೇಶ ದೇವ ಕಾರುಣ್ಯ ರೂಪಯ ಅನ್ನುವುದಾಗಿ ಯಾವುದು ಪುರಾಣ ವಚನವಾಗಿದೆಯೋ ಆ ಒಂದು ವಚನವನ್ನು ಇಲ್ಲಿ ಮಾಧವ ಅನ್ನುವುದಾಗಿ, ಅವನು ಯಾವಾಗಲೂ ಸಹ ಈ ಭೂದೇವಿಯನ್ನು ಅಗಲದೆ ಹೇಗೆ ಇರುತ್ತಾನೋ ಮಹಾಲಕ್ಷ್ಮಿಯನ್ನು ಅಗಲದೇ ಇರುವವನೇ. ಆದರೆ ಪ್ರಪತ್ತಿಯನ್ನು ಮಾಡಬೇಕಾದರೆ ಪುರುಷಕಾರ ಲಕ್ಷ್ಮಿಯದ್ದೇ ಅನ್ನುವುದಕ್ಕಾಗಿ ಲಕ್ಷ್ಮಿಯ ಸಂಬಂಧದಲ್ಲಿ ಮಾಧವ ಅನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ರಹಸ್ಯ ಇಲ್ಲಿ ಅಡಗಿದೆ. ಮತ್ಕೃತೆ, ನನ್ನ ಕಾರಣದಿಂದ ಈ ಸಕಲ ಚೇತನರಿಗೂ ಆ ಭಗವಂತನಿಗೆ ಯಾರ್ಯಾರು ಇದ್ದಾರೋ ಆ ಸಕಲ ಚೇತನರಿಗೂ ಸುಲಭೋಪಾಯವಾದಂತಹ ಯಾವುದಾದರೂ ಒಂದು ಉಪಾಯವನ್ನು ಹೇಳಬೇಕಲ್ಲ ಅನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ನೀನು ಯಾವ ರೀತಿಯಲ್ಲೇ ಆಗಿ, ಆದರೆ ಮನಸಾರ ಆ ಭಗವಂತನ ಚಿಂತನೆಯನ್ನು ಮಾಡುತ್ತಾ ಅವನನ್ನು ನೆನೆಯುತ್ತಾ ಆ ಭಗವಂತನ ನಾಮ ಸಂಕೀರ್ತನೆಗಳನ್ನು ಹಾಡ್ತಾ ಇದ್ರೇ ಸುಲಭವಾಗಿ ಅವನು ಸಿಕ್ಕಿಬಿಡ್ತಾನೆ. ಮೊದಲನೆಯ ಒಂದು ವಿಚಾರವನ್ನು ಹೇಳಿಬಿಟ್ರು. ಅದು ಒಂದು ಸುಲಭದ ದಾರಿ ಅನ್ನುವುದಾಗಿ ಇವಾಗ ಅದನ್ನು ತನ್ನ ಮನಸ್ಸಿನಲ್ಲಿ ದೃಢಪಡಿಸುತ್ತಾಳೆ. ಎಲ್ಲರಿಗೂ ಸಹ ನಾಮ ಸಂಕೀರ್ತನೆಯನ್ನು ಹೇಳಿಕೊಡಬೇಕು ಅನ್ನುವುದಕ್ಕಾಗಿ.
ಅದಕ್ಕಾಗಿ ಆಂಟಾಳ್ ತನ್ನ ತಿರುಪಾವೆಯಲ್ಲಿ ಮೊಟ್ಟ ಮೊದಲೇ ನಾರಾಯಣನೇ ನಮಕ್ಕೆ ಪರೆತರುವಾನ್ ಅಂತ ಹೇಳಿದ ತಕ್ಷಣ 2ನೇ ಪಾಶರದಲ್ಲಿ ಪರಮನ್ ಅಡಿಪಾಡಿ, ಆ ನಾರಾಯಣನೇ ಪರಮನ್ ಅಡಿಪಾಡಿ ಆತನ ಪಾದವನ್ನು ಹಾಡಿ ಹಾಡಿ 3ನೇದರಲ್ಲಿ ಹೇಳ್ತಾಳೆ ಉತ್ತಮನ್ ಪೇರ್ಪಾಡಿ ಅನ್ನುವುದಾಗಿ. ಆ ಉತ್ತಮನ್ ಪೇರ್ಪಾಡಿ ಅನ್ನುವುದಾಗಿ ಪೇರ್ಪಾಡಿ ಅಂತ ಹೇಳಿದಾಗ ಆ ನಾಮವನ್ನು ಹಾಡಿ. ಅದೇ 4ನೇದರಲ್ಲಿ ಮೂಳಿ ಮುದಲ್ವನ್ ಮಾಯನೆ, ಯಮುನೆ ತುರೆವನೆ, ದಾಮೋದರನೆ, ಹೀಗೆ ಆತನನ್ನು ಒಂದೊಂದು ನಾಮಗಳನ್ನು ಸಹ ಒಂದೊಂದು ಪಾಶರದಲ್ಲಿ ಒಂದೊಂದು ನಾಮಗಳನ್ನು ಹೇಳಿ ಹಾಡಿರುವಂಥದ್ದನ್ನು ನಾವು ತಿರುಪಾವೆಯಲ್ಲಿ ಕಾಣ್ತೀವಲ್ಲ. ಆ ರೀತಿಯಲ್ಲಿ ಆ ಭಗವಂತನನ್ನು ಕೇಳಿದಂತಹ ಒಂದು ವರದಲ್ಲಿ ಮೊಟ್ಟ ಮೊದಲು ತಾನು ನಾಮ ಸಂಕೀರ್ತನೆಯನ್ನು ತೆಗೆದುಕೊಳ್ತಾಳೆ. ಪ್ರಪದನ ಪ್ರಪತ್ತಿ ಹೆಸರೇ ತಿರುಪ್ಪಾವೆ. ಆ ತಿರುಪ್ಪಾವೆಯಲ್ಲಿ ಹೇಗೆ ಅಂತ ಹೇಳ್ತಂದ್ರೆ ಪ್ರಪತ್ತಿಯನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿಸುತ್ತಾಳೆ. ಆ ಸ್ವರೂಪ ಜ್ಞಾನ ಅಂತ ಹೇಳಿದಾಗ ಭಗವಂತನ ಆನಂದಕ್ಕಾಗಿಯೇ ನಮ್ಮ ಕೈಂಕರ್ಯ, ಭಗವಂತನಿಗೆ ನಮ್ಮ ಕೈಂಕರ್ಯ. ಅದು ಇಂದಿಗೆ ಅಲ್ಲ, ನಾಳೆಗೆ ಅಲ್ಲ, 7 ಜನ್ಮಕ್ಕೂ ಸಹ ಅವನೊಡನೆಯೇ ಇದ್ದು ಅವನ ಕೈಂಕರ್ಯ ಅನ್ನುವುದನ್ನು ಹೇಳ್ತಾಳಲ್ಲ. ಈ ಒಂದು ವಿಚಾರವೇ ಪ್ರಪದನ. ಸ್ವಸ್ಮೈ ಪ್ರಸೂನಾರ್ಪಣ. ಇವಾಗ ಅವನೇ ಕೊಟ್ಟಂತಹ ಈ ಕಾಯಕ್ಕೆ ಒಂದು ಕೈಂಕರ್ಯ ಬೇಡವೇ ಅಂತ ಹೇಳ್ತಂದ್ರೆ ಕಾಯಕವಾಗಿ ಆತನಿಗೆ ಅರ್ಚನೆಯನ್ನು ಮಾಡುತ್ತಾ ನಮಃ ನಾನು ನನಗಾಗಿ ಇಲ್ಲ ನಿನಗಾಗಿ, ಮಮ ಅಂತ ಹೇಳಿದ್ರೆ ಸ್ವರೂಪ ನಾಶಂ, ನ ಮಮ ಸ್ವರೂಪೋ ಜೀವನಂ, ನಾನು ನಿನಗಾಗಿ ಅನ್ನುವಂತಹ ಆ ಭಗವಂತನಿಗೆ ಹೇಳುತ್ತಾ ನಮ್ಮ ಒಂದು ಮಾತನ ವಾಚಿಕ ಕೈಂಕರ್ಯವೇ ಆಗಲಿ, ಪುಷ್ಪ ಕೈಂಕರ್ಯವೇ ಆಗಲಿ, ಅಥವಾ ನಮ್ಮ ಮಾನಸಿಕವಾಗಿ ಮಾಡುವಂತಹ ಪ್ರಪತ್ತಿಯಾಗಲಿ ಆತನಿಗೆ ಅನ್ನುವುದನ್ನು ತೋರಿಸುವುದಕ್ಕೆ ಪ್ರಾಪ್ತಸ್ಯ ಬ್ರಹ್ಮಣೋ ರೂಪಂ, ಆ ಭಗವಂತನ ಸ್ವರೂಪವನ್ನು ಹೇಳ್ತಾಳೆ ಇಲ್ಲಿ. ಕಾರ್ಮೇಣಿ ಚಂಗಣ್ ಕದಿರ್ಮದಿಯಂ ಪೋಲ್ಮಹತ್ತಾನ್ ನಾರಾಯಣಂ ಅನ್ನುವ ರೀತಿಯಲ್ಲಿ ಅವನ ಸ್ವರೂಪವನ್ನು ರೂಪವನ್ನು ಹೇಳುತ್ತಾ ಆತನ ಒಂದನ್ನು ವಿಶ್ವಾಸವನ್ನು ಇಡುವುದಕ್ಕೆ ಪರೈತರುವಾನ್ ಅನ್ನುವುದಾಗಿ ಆ ಪ್ರಾಪ್ಯ ಯಾವುದು ಅನ್ನುವುದನ್ನು ಆ ಭಗವಂತನ ಅರ್ಥ ಪಂಚಕದಲ್ಲಿ ಭಗವತ್ ಸ್ವರೂಪವನ್ನು ತಿಳಿಸ್ತಾಳೆ. ಅಲ್ಲ, ತಿಣ್ಣಂ ವೆತ್ತಲೆ ಅದು ಭೋಗ ಸ್ವರೂಪ. ಆ ಭಗವದ್ ಅನುಭವ ಇದೆಯಲ್ಲ, ಆ ಭೋಗ ಸ್ವರೂಪ. ಅದರಿಂದ ಭೋಗ ಸ್ವರೂಪವನ್ನು ಅವನಲ್ಲಿ ಕಾಣಬೇಕು ವಿನಃ ಶರೀರ ಭೋಗದಲ್ಲಿ ಅಲ್ಲ. ಆತ್ಮ ಸ್ವರೂಪವನ್ನು ಹೇಳ್ತಾಳೆ ಇಲ್ಲಿ. ಮೈಟೆಳೆದೋಂ ಮರಟ್ಟು ನಾಮುಡಿಯೋಂ ಶಯ್ಯಾದನ ಶಯ್ಯೋಂ, ಮಾಡಬಾರದೇ ಇರುವುದನ್ನು ಮಾಡುವುದಿಲ್ಲ ಅಂತ ಹೇಳಿಬಿಟ್ಟು ತಾನು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನುವುದಕ್ಕಾಗಿ ಇಲ್ಲಿ ಹೇಳ್ತಾಳೆ. ಕೃಷ್ಣನ ಬಳಿಗೆ ಕರೆದುಕೊಂಡು ಹೋಗ್ತಾರಲ್ಲ, ಈ ಒಂದು ಸಾಮೂಹಿಕವಾದಂತಹ ಭಕ್ತಿ, ಸಾಮೂಹಿಕವಾದಂತಹ ಸೇವೆ, ಸಾಮೂಹಿಕವಾದಂತಹ ಬ್ರಹ್ಮಾನಂದವನ್ನು ಬಯಸುವಂಥದ್ದು. ಇದು ಏನಪ್ಪ ಅಂದರೆ ಈ ಆತ್ಮಸ್ವರೂಪವಾಗಿರಬೇಕು. ಈ ಪ್ರಪತ್ತಿಯಲ್ಲಿ ಇಳಿಯುವಂತಹ, ಈ ತಿರುಪಾವೆಗೆ ಇಳಿಯುವಂತಹ ಆತ್ಮಸ್ವರೂಪ ಅನ್ನುವುದನ್ನು ಇಲ್ಲಿ ಉಯ್ಯುಮಾರೆಣ್ಣಿ ಉಹಂದ್, ಇದನ್ನ ಆಸೆಪಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಆತ್ಮಸ್ವರೂಪವನ್ನು ಹೇಳ್ತಾಳೆ. ಮೊಟ್ಟ ಮೊದಲು ಲೋಕದ ಕಲ್ಯಾಣವನ್ನ ನೋಡಲು, ಲೋಕ ಕಲ್ಯಾಣಕ್ಕೆ ಬೇಕಾದಂಥದ್ದು ಯಾವುದು ಸಮೃದ್ಧಿ ಅದನ್ನು ಹೇಳ್ತಾಳೆ. ಲೋಕ ಸಮೃದ್ಧಿಗೆ ಬೇಕಾದದ್ದು ಯಾವುದರಿಂದ? ಉತ್ತಮನ್ ಪೇರ್ಪಾಡಿ, ಭಗವಂತನ ನಾಮ ಸಂಕೀರ್ತನೆಗೆ ಅಂತ ಹೇಳ್ತಾಳೆ. ಇಲ್ಲಿ ಒರತ್ತಿ ಮಹನಾಗಿ ಒಳಿತು ಒಳರ, ಒಬ್ಬಳೆಯಲ್ಲಿ ಹುಟ್ಟಿದ ಇನ್ನೊಬ್ಬಳನ್ನೇ ಬೆಳೆದ, ಅದರಲ್ಲಿಯೂ ಸಹ ಸರ್ವೇಶ್ವರ ಎಲ್ಲ ಕಡೆಗೂ ವ್ಯಾಪಕನಾಗಿರುವಂತಹವನು ಮರಸಿ ಇದ್ದ ಅಂತ ಹೇಳ್ತು ಅಂದರೆ ಇದು ಒಂದು ಆಶ್ಚರ್ಯ ಅಲ್ವಾ? ಮಾಯನೆ ಮನ್ನು ವಡ ಮಧುರೈ, ಅವನು ಹುಟ್ಟಿದ್ದಲ್ಲಿ ವಡ ಮಧುರೈ, ಆ ಮಧುರೆ ಅವನ ಒಂದು ಅವತಾರ ಸ್ಥಳವನ್ನು ಹಾಡೋಣ, ಅವನ ಆಸೆ ಪಟ್ಟಂತಹ ಸ್ಥಳವನ್ನು ಹೇಳೋಣ. ಆ ಮಧುರೆ ಮನ್ನನನ್ನು ಹಾಡೋಣ, ಯಮುನೆ ತುರೆವನ್ನು ಹಾಡೋಣ, ದಾಮೋದರನನ್ನು ಹಾಡೋಣ. ಇಲ್ಲಿ ಎಲ್ಲ ಅವನ ಸೌಲಭ್ಯ ಪರಿಪೂರ್ಣತೆಯನ್ನು ಎಲ್ಲ ಕೊಂಡಾಡ್ತಾಳ ಅಂಡ. ಈ
ತಿರುಪಾವೆಯನ್ನು ಯಾರು ತಿಳಿದುಕೊಳ್ಳುವುದಿಲ್ವೋ ಅವರು ಎಲ್ಲ ಭೂಮಿಗೆ ಭಾರ ಅಂತ ಹೇಳ್ತಾರೆ. ಇಂತಹ ಆಂಡಾಳ್ ಅವತಾರ ಮಾಡಿದಂತಹ ಒಂದು ದಿನವೇ இன்றோ திருவாடிப்பூரம் எமக்காக அன்றோ எங்காண்டாள் அவதரித்தாள் குன்றாத வாழ்வான வைகுந்தவான் ಭೋಗಂ ತನ್ನೆ ಇಂದ್ರೋ ತಿರುವಾಡಿಪುರಂ. ಇವಳು ಎಲ್ಲಿ ಅವತಾರವನ್ನು ಮಾಡಿದ್ಲು ಅಂತಾರೆ. ಇದಕ್ಕೆ ಏನಪ್ಪ ಅಂದರೆ ಆಂಡಾಳ್ನ ಅವತಾರ ತನಿಯನ್ನಲ್ಲಿ ಬರುತ್ತೆ. ಕರ್ಕಟೆ ಪೂರ್ವ ಫಲ್ಗುಣ್ಯಾಂ ತುಳಸಿ ಕಾನನೋದ್ಭವಂ. ಕರ್ಕಟೆ ಪೂರ್ವ ಫಲ್ಗುಣ್ಯಾಂ ಅಂತ ಹೇಳಿದ್ರೆ ಆಷಾಢ ಮಾಸದ ಪುಬ್ಬ ನಕ್ಷತ್ರದಲ್ಲಿ ತುಳಸಿ ಕಾನನದಲ್ಲಿ ಇವಳು ಅವತಾರವನ್ನು ತಾಳ್ತಾಳೆ. ಕರ್ಕಟೆ ಪೂರ್ವ ಫಲ್ಗುಣ್ಯಾಂ ತುಳಸಿ ಕಾನನೋದ್ಭವಂ ಪಾಂಠ್ಯೆ ವಿಶ್ವಂಭರಾಂ ಗೋದಾಂ ತುಳಸಿ ಕಾನನೋದ್ಭವಂ ಅಂತ ಹೇಳಿ. ವಿಶ್ವಂಭರಾಂ ಅಂತ ಹೇಳಿದ್ರೆ ಅವಳೇ ಭೂದೇವಿ. ಯಾವ ಭೂದೇವಿ? ವರಾಹಾವತಾರದಲ್ಲಿ ತಾನು ವರಾಹ ಸ್ವಾಮಿಯನ್ನು ತಾನು ಯಾವುದನ್ನು ಕೇಳಿ ಅದನ್ನು ಕಾರ್ಯಥ ಮಾಡುವುದಕ್ಕಾಗಿ ಈ ಭೂದೇವಿ ಪಾಂಡ್ಯ ದೇಶದಲ್ಲಿ ವಿಷ್ಣು ಚಿತ್ತ ಮಗಳಾಗಿ ಆ ಕಾನನ ತುಳಸಿ ಕಾನನದಲ್ಲಿ ಅವತಾರವನ್ನು ಆಷಾಢ ಮಾಸದ ಪುಬ್ಬಾ ನಕ್ಷತ್ರದಲ್ಲಿ ಅವತಾರವನ್ನು ಮಾಡಿ ಶ್ರೀರಂಗನಾಯಕಿಯ ಮಹಿಷಿಯಾಗಿ ಮೆರೆದಂತಹವಳಿಗೆ ನಮಸ್ಕಾರ ಅನ್ನುವುದಕ್ಕಾಗಿ ತಿರುವಾಡಿಪುರಂ ಯಮಕ್ಕಾಹ ಅಂದರು. ಅವಳು ಅವತಾರ ಮಾಡಿದ್ದು ಯಾರಿಗೆ? ಅವಳಿಗಾಗಿ ಅವಳು ಅವತಾರವನ್ನು ಮಾಡಲಿಲ್ಲ, ಭಗವಂತನಿಗಾಗಿ ಅವತಾರವನ್ನು ಮಾಡಲಿಲ್ಲ, ನಮಗಾಗಿ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲರನ್ನ ಉಜ್ಜೀವಿಸಬೇಕು ಅಂತ ತಾನೇ ಅವಳ ಅವತಾರ. ಎಲ್ಲರೂ ಸಹ ಭಗವಂತನಿಗಾಗಿ ಮಾಡಬೇಕು ಅನ್ನೋದ ಉದಾತ್ತವಾದಂತಹ ಆ ಮನೋಭಿಪ್ರಾಯ ಇದೆಯಲ್ಲ, ಇದನ್ನು ನಮಕ್ಕಾಹ ಯಮಕ್ಕಾಹ ಇಂದ್ರೋ ತಿರುವಾಡಿಪುರಂ ಯಮಕ್ಕಾಹ ಅಂದ್ರೋ ನಮಗಾಗಿ ಅವತಾರವನ್ನು ಮಾಡಿದವಳಲ್ವಾ ಆಂಡಾಳ್. ಆಂಡಾಳ್ ಅಂತ ಹೇಳಿದ್ರೆ ಆಳುವವಳು. ಯಾರನ್ನ? ಆಂಡವನನ್ನು ಆಳಿದವಳು, ಭಗವಂತನನ್ನು ಆಳಿದವಳು. ಅಷ್ಟೇ ಅಲ್ಲ, ನಮ್ಮನ್ನೂ ಸಹ ಆಳುವವಳು, ನಮ್ಮ ಇಬ್ಬರನ್ಗೂ ಸಹ ಆಳುವವಳಾದ್ದರಿಂದ ಘಟಕಾ ಸ್ವರೂಪಿ. ಇತ್ತ ನಮ್ಮನ್ನೂ ಕೈ ಬಿಡುವುದಿಲ್ಲ, ಅತ್ತ ಭಗವಂತನನ್ನೂ ಕೈ ಬಿಡುವುದಿಲ್ಲ. ನಮ್ಮನ್ನು ಎಲ್ಲರನ್ನ ಕರೆದುಕೊಂಡು ಹೋಗಿ ಆ ಭಗವಂತನಲ್ಲಿ ಸೇರಿಸಿ ಬಿಡುವವರು ಆಂಡಾಳ್. ಇಷ್ಟು ಹೊತ್ತು ಆಂಡಾಳ್ ಯಾರು, ಅವಳ ಅವತಾರ ವಿಶೇಷವೇನು, ನಮಗೆ ಮಾಡಿರುವಂತಹ ಉಪಕಾರ ಏನು ಅನ್ನುವುದನ್ನು ಎಲ್ಲ ಅನುಭವಿಸಿದ್ವು. ಇದರೊಂದಿಗೆ ಅನಂತನಂ ಅಂತ ಹೇಳಿದಾಗ ಅನಂತನ ಯಾರು, ಅವನ ಒಂದು ಗುಣವಿಶೇಷವನ್ನು ಅನುಭವಿಸಬೇಕಲ್ಲ. ಅನಂತ ಎಂದಾಗಲೇ ಆದಿ ಅಂತ್ಯವಿಲ್ಲದವ ಅನ್ನುವುದಾಗಿ ಗೊತ್ತಾಗುತ್ತೆ. ಅಂಥ ನ ವಿದ್ಯತೆ ಯಸ್ಯ ಸಹ ಅನಂತ. ಅಂತ್ಯವಿಲ್ಲದೆ ಇರುವವನು ಯಾರೋ ಅವನು ಅನಂತ ಅಂತ ಅನ್ನಿಸ್ಕೊಳ್ತಾನೆ. ಕುಲಶೇಖರ ಆಳ್ವಾರ್ ಅವರ ಒಂದು ಪೆರುಮಾಳ್ ತಿರುಮಳಿಯಲ್ಲಿ ಹೇಳ್ತಾರೆ, ಆದಿ ಅಂತ ಅನಂತನ್ ಅದ್ಭುತನ್ ವಾನವರ್ತಂ ಪಿರಾನ್. ಆದಿ ಅಂತ ಅನಂತನ್ ಅರ್ಬುದನ್ ವಾನವರ್ ಪಿರಾನ್ ಅಂತ ಹೇಳಿದಾಗ ಇದು ಅಷ್ಟು ಸಹ ಭಗವಂತನಿಗೆ ಅನ್ನುವುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಅದೇ ರೀತಿಯಲ್ಲಿ ಅಂತೆಯೇ ಆದಿಶೇಷನ ಹೆಸರು ಸಹ ಅನಂತವಾಗಿಯೇ ಇದೆ. ಇದೇ ಕುಲಶೇಖರ ಆಳ್ವಾರ್ ಅರವರಷ ಪೆರಂಶೋದಿ ಅನಂತನೆನ್ನಂ ಅಣಿವಿಳಂಗಂ ಉಯರ್ ಬೆಳ್ಳೆ ಅಣೆಯೈ ಮೇವಿ ಅಂತ ಹೇಳಿದಾಗ ಅರಶು ಅಂತ ಹೇಳಿದ್ರೆ ಅರಸ, ಅರವರಶು ಅಂದರೆ ಹಾವುಗಳಿಗೆಲ್ಲ ಅರಸ ಅಂತ ಹೇಳಿಬಿಟ್ಟು ಅನಂತ, ವಾಸುಕಿ, ತಕ್ಷಕಿ, ಕಾರ್ಕೋಟಕ ಮತ್ತು ಶಂಖಪಾಲ, ಪದ್ಮ, ಮಹಾಪದ್ಮ, ಗುಳಿಕ ಅನ್ನುವುದಾಗಿ ಅಷ್ಟನಾಗಗಳು ಇದೆ. ಈ ಅಷ್ಟನಾಗಗಳಲ್ಲಿ ಅನಂತ ಅನ್ನುವವನೇ ಮೇಲೆ ಬರುವಂತಹವನು. ಈ ನಾಗಗಳಿಗೆಲ್ಲ ಅರಸನ ರೀತಿ ಇರುವವನು. ಈ ಅನಂತ ಅಂತ ಹೇಳ್ತು ಅಂದರೆ ಏನಪ್ಪ ಅಂದರೆ ಈ ಭಗವಂತನಿಗೆ ಯಾವಾಗಲೂ ಸಹ ಅಣಿವಿಳಂಗಂ ಉಯರ್ ವೆಳ್ಳೈ ಅಣೆವೆ ಮೀವಿ. ಆ ಭಗವಂತನಿಗೆ ತಾನು ಶಯನದ ರೀತಿಯಲ್ಲಿ ಯಾವಾಗಲೂ ಸಹ ಅವನಿಗೆ ಶಯನವಾಗಿ ಇರುವಂತಹವನು ಅನ್ನುವುದಾಗಿ ನಾವು ನೋಡ್ತೀವಿ. ಇಂತಹ
ಅನಂತನಿಗೆ ಯಾವುದಪ್ಪ ಅಂದರೆ ಬಹಳವಾಗಿ ಸ್ತೋತ್ರ ರತ್ನದಲ್ಲಿಯೂ ಸಹ ಆಳವಂದಾರ್ ಹಾಡಿದ್ದಾರೆ. ನಿವಾಸ ಶಯ್ಯಾಸನ ಪಾದುಕಾಂಶಕ ಉಪಾದಾನ ವರ್ಷಾತಪ ವಾರಣಾದಿಭಿಃ ಶರೀರಭೇದೈಃ ತವ ಶೇಷತಾಂಗತೈಃ ಯಥೋಚಿತಂ ಶೇಷ ಇತೀರಿತೆ ಜನೈಃ ಅಂತ ಹೇಳಿ. ಇದನ್ನೇ ಪೊಯ್ಹೆಯಾಳ್ವಾರ್ ಈ ಒಂದು ಭಾವವನ್ನೇ ಸಂಪೂರ್ಣವಾಗಿ ತಮ್ಮ ಮೊದಲ ತಿರುವಂತಾದಿಯಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದಾಗ, ಶೆಂಡ್ರಾಲ್ ಕುಡೆಯಾಯ್ ಇರಂತಾಲ್ ಶಿಂಗಾಶನಮಾಯ್ நின்றால் மரவடியாய் நீழ்கடலுள் புல்குமணையாம் பூவு பட்டாம் ತಿರುಮಾರ್ಕರವು. ಶೆಂಡ್ರಾಲ್ ಕುಡೆಯಾಮ್, ಅವನು ಒಂದು ಕಡೆ ಹೊರಟೆ ಸಾಕು, ಇವನು ಕೊಡೆಯಾಗಿ ಹೊರಟು ಬಿಡ್ತಾನಂತೆ. ಅದೇ ರೀತಿಯಲ್ಲಿ ಅವನು ಮಲಗಿಕೊಳ್ತೀನಿ ಅಂತ ಹೇಳಿದ್ರೆ ಅವನು ಹಾಸಿಗೆ ಹಾಕಿಬಿಡ್ತಾನೆ. ಅದೇ ರೀತಿಯಲ್ಲಿ ಅವನು ಕುಳಿತುಕೊಳ್ಬೇಕು ಅಂದರೆ ಸಿಂಹಾಸನವಾಗಿ ಆಗಿಬಿಡ್ತಾನೆ, ಸುರುಳಿ ಸುತ್ತಕೊಂಡು ಹಾಗೆಯೇ ಆಸನವಾಗಿ ಬಿಡ್ತಾನೆ. ನಿಂತ್ಕೊಂಡ್ರೆ ಮರವಡಿಯ ಪಾದಿಕೆ ಆಗಿಬಿಡ್ತಾನಂತೆ. ಅವನಿಗೆ ಏನಾದರೂ ಚಳಿ ಅಂತ ಹೇಳಿದಾಗ ಅವನು ಪುಲ್ಹುಂ ಅಣೆಯ, ಅವನಿಗೆ ಹೊದಿಕೆಯಾಗಿ ಹೊದ್ದಕಿಸ್ಕೊಂಡು ಬಿಡ್ತಾನಂತೆ. ಪೂವಂ ಪಟ್ಟ, ಅದೇ ರೀತಿಯಲ್ಲಿ ಆ ಹೊದಿಕೆ ಅನ್ನುವುದು ಬಹಳ ಮೃದುವಾಗಿ ಇದೆ, ಪರಿಮಳ ಬೀರುವ ಹಾಗೆ ಇದೆ. ಇದು ಎಲ್ಲ ಇರುವಂಥದ್ದು ಯಾರು? ಅವನು ಆ ಆದಿಶೇಷ. ಯಥೋಚಿತಂ ಶೇಷ ಇತೀರಿತೆ ಜನೈಹಿ ಅಂತ ಹೇಳ್ತಾರೆ. ಅವನ ಈ ಒಂದು ಕೈಂಕರ್ಯವನ್ನು ನೋಡಿಯೇ ಆ ಎಲ್ಲ ಜನರು ಸಾಮಾನ್ಯವಾಗಿ ಅವನನ್ನು ಶೇಷ, ಆದಿಶೇಷ ಅನ್ನುವುದಾಗಿ ಹೇಳ್ತಾರೆ. ಪಾರಮೇಶ್ವರ ಸಂಹಿತೆಯಲ್ಲಿ ಭಗವಂತನ ವಿಚಾರವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಜಹತ್ ಭಗವತ್ ಶಕ್ತಿ ಸಾಮರ್ಥ್ಯಂ ಪುನರೇವ ತತ್ ಅನಂತಂ ಸವಿಕಲ್ಪಾನಾಂ ಯಃ ವಿಶ್ವಾಂಕುರಂ ಅವ್ಯಯಂ ನಯತ್ಯೋರ್ಧ್ವಂ ಯಥಾ ಕೂರ್ವೋ ಗ್ರೀವಾನ್ ಸ್ವಾತ್ಮನಿ ಸುಹೃತಂ ಶೇಷಾಖ್ಯಾಪಣಿ ದೈವತ್ಯಂ ತದನಂತಂ ಹಿ ಗೀಯತೆ. ಅಜಹತ್ ಭಗವತ್ ಶಕ್ತಿ, ಯಾವಾಗಲೂ ಸಹ ಭಗವಂತನ ಶಕ್ತಿ ಹೇಗೋ ಆ ಶಕ್ತಿಯ ಜೊತೆಯಲ್ಲಿಯೇ ಕೂಡಿಯೇ ಇರುವಂತಹದ್ದು ಇವನದು. ಸಾಮರ್ಥ್ಯಂ ಪುನರೇವ ತತ್, ಅಷ್ಟೇ ಧಾರಣ ಸಾಮರ್ಥ್ಯ. ಅನಂತಂ ಸವಿಕಲ್ಪಾನಾಂ, ಭಗವಂತನನ್ನು ಯಾವಾಗಲೂ ಸಹ ವಿಕಾರಕ್ಕೆ ಒಳಗಾಗದೇ ಇರುವವನು ಅಂತ ಹೇಳ್ತೀವಿ. ಆದರೆ ಅನಂತನಾದವನು ಯಾವಾಗಲೂ ತನ್ನ ಶರೀರವನ್ನು ಆಗಾಗ ಬದಲಾಯಿಸ್ಕೊಳ್ತಾ ಇರ್ತಾನೆ. ಕಾರಣ ಏನಪ್ಪ ಅಂದರೆ ಭಗವಂತನ ಕೈಂಕರ್ಯಕ್ಕೆ ಅನುಗುಣವಾಗಿ ತನ್ನ ಒಂದು ಶರೀರವನ್ನು ತಾನು ಉದ್ದ ಮಾಡ್ಕೊಳ್ಳೋದು, ಚಿಕ್ಕದು ಮಾಡ್ಕೊಳ್ಳೋದು, ದಪ್ಪ ಆಗೋದು, ಸಣ್ಣ ಆಗೋದು, ಅವನಿಗೆ ಭಗವಂತನ ಕೈಂಕರ್ಯಕ್ಕೆ ಹೇಗೋ ಆ ರೀತಿಯಲ್ಲಿ ತಾನು ಅನಂತಂಸ ವಿಕಲ್ಪಾನ, ಹೀಗೆ ಆತನ ಒಂದು ವಿಕಲ್ಪಾನ ಅನ್ನುವುದಾಗಿ ಅವನ ಒಂದು ಗುಣವಿಶೇಷವನ್ನು ಹೇಳ್ತಾರೆ. ಯಃ ವಿಶ್ವಾಂಕುರಮವ್ಯಯಂ, ಮತ್ತು ಭಗವಂತನ ಸೃಷ್ಟಿ ಕಾರ್ಯದಲ್ಲಿಯೂ ಸಹ ಬೀಜಾಂಕುರನಾಗಿ ಅವ್ಯಯನಾಗಿಯೇ ಅವನ ಜೊತೆಯಲ್ಲಿ ಇರ್ತಾನೆ ಅನ್ನುವುದಾಗಿ ಇಲ್ಲಿ ಹೇಳ್ತಾರೆ. ಇದೇ ಈ ಭಗವಂತನ ಒಂದು ವ್ಯೂಹ ಮೂರ್ತಿಯ ವಿಚಾರಕ್ಕೆ ಬಂದಾಗ ಏನಪ್ಪ ಆಗತ್ತೆ ಅಂತ ಹೇಳಿದಾಗ ಮತ್ತೆ ನಾವು ಸ್ತೋತ್ರ ರತ್ನದ ಒಂದು ವಿಚಾರವನ್ನು ಹೇಳ್ಬೋದು. ಪ್ರಕೃಷ್ಟ ವಿಜ್ಞಾನ ಬಲೈಕದಾಮನಿ ಫಣಾಮಣಿವ್ರಾತ ಮಯೂಖ ಮಂಡಲ ಪ್ರಕಾಶ ಮಾನೋದರ ದಿವ್ಯಧಾಮನಿ. ಪ್ರಕೃಷ್ಟ ಜ್ಞಾನ ಬಲೈಕದಾಮನಿ, ಜ್ಞಾನ ಬಲ ಅನ್ನುವುದು ಇವನಿಗೆ ಬಹಳವಾಗಿ ಇರುವುದು. ಇದಕ್ಕೆ ಹೇಗೆ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಅನಂತ ಅನ್ನುವುದಕ್ಕೆ ಗಂಧರ್ವ, ಅಪ್ಸರಸ, ಸಿದ್ಧ, ಸಕಿನ್ನರ, ಮಹೋರಗಾಹ ನಾಂತಂ ಗುಣಾನಾಂ ಗಚ್ಚಂತಿ ತೇನ ಅನಂತಯೋಂ ಉಚ್ಛತೆ ಅಂತ ಹೇಳು. ಗಂಧರ್ವರೇ ಆಗಲಿ, ಅಪ್ಸರಸರೇ ಆಗಲಿ, ಸಿದ್ಧರೇ ಆಗಲಿ, ಕಿನ್ನರರೇ ಆಗಲಿ, ಇವನ ಗುಣವನ್ನು ಏನು ಅನ್ನುವುದನ್ನು, ಇವನ ಗುಣದಲ್ಲಿ ಕೊನೆಯೇ ಕಾಣುವುದಕ್ಕೆ ಆಗುವುದಿಲ್ಲವಂತೆ. ಆದ್ದರಿಂದ ಇವನಿಗೆ ಅನಂತ ಅನ್ನುವುದಾಗಿ ಕರೀತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವನಿಗೆ ಮತ್ತೊಂದು ಏನಪ್ಪ ಅಂತ ಹೇಳ್ತಂದ್ರೆ ಪ್ರಕೃಷ್ಟ ವಿಜ್ಞಾನ ಬಲೈಕ ಧಾಮನಿ, ಆ ವೈಕುಂಠದಲ್ಲಿ
ಸಹಸ್ರ ಕಾಲ್ನ ಮಂಟಪ ಇದೆಯಂತೆ. ಅದರ ಮಧ್ಯದಲ್ಲಿ ಆದಿಶೇಷನ ಶಯನನಾಗಿ ಭಗವಂತ ಪರಮ ವೈಕುಂಠನಾಥ ಅವನು ಪವಳಿಸಿದ್ದಾನೆ. ಸಹಸ್ರಸ್ತೂಣೆ ವಿತತೆ ದೃಢ ಉಗ್ರೆ ಯತ್ರ ದೇವಾನಾಂ ಅಧಿದೇವತ. ಸಾಮವೇದದ ಶ್ರುತಿವಚನ ಇದು. ಸಹಸ್ರಸ್ತೂಣೆ ವಿತತೆ ದೃಢ ಉಗ್ರೆ ಯತ್ರ ದೇವಾನಾಂ ಅಧಿದೇವ. ಆ 1000 ಕಾಲ್ನ ಮಂಟಪದಲ್ಲಿ ದೃಢವಾಗಿ ಮಧ್ಯದಲ್ಲಿ ವಿರಾಜಮಾನವಾಗಿ ಇದ್ದಾನೆ. ಆಸ್ಥಾನಮಾನಂದಮಯಂ ಸಹಸ್ರ ಸ್ತೂಣಾಧಿನಾಂನಾಂ ತಮವಾಪ್ನವಾನಿ. ಶ್ರೀರಂಗರಾಜ ಸ್ತವದಲ್ಲಿಯೂ ಸಹ ಭಟ್ಟರ್ ಶ್ರೀರಂಗದ ಸಹಸ್ರ ಕಾಲ್ನ ಮಂಟಪ, ಆ 1000 ಕಾಲ ಮಂಟಪವನ್ನು ಆ ವೈಕುಂಠ ಲೋಕದಲ್ಲಿ ಇರುವಂತಹ ಸಹಸ್ರ ಮಂಟಪವಾಗಿಯೇ ಭಾವಿಸಿ, ಇದು ಪ್ರತ್ಯಕ್ಷಂ ಪರಮಂ ಪದಂ ಆಗಿಲ್ವಾ ಶ್ರೀರಂಗ, ಆ ರೀತಿಯಲ್ಲಿ ಆ ಪರಮ ವೈಕುಂಠವನ್ನೇ ಇಲ್ಲಿ ಶ್ರೀರಂಗದಲ್ಲಿ ಕಾಣುವಂತಹ ವಿಚಾರದಲ್ಲಿಯೂ ಹೇಳ್ತಾರೆ. ಹೀಗೆ ಆ ಭಗವಂತನ ಒಂದು ವಿಚಾರದಲ್ಲಿ ಆತ ಏನಪ್ಪ ಅಂದರೆ ಅನಂತಂ ಸ ವಿಕಲ್ಪಾನಂ, ಸರ್ವ ವಿಧವಾದಂತಹ ಕೈಂಕರ್ಯವನ್ನು, ಜ್ಞಾನ ವಿಶೇಷ, ಶಾಸ್ತ್ರ ಪ್ರಧಾನತ್ವ, ವ್ಯೂಹಮೂರ್ತಿಯಾಗಿ ಭಗವಂತ ಇದ್ದಾಗ ಈತ ಏನಪ್ಪ ಅಂದರೆ ಸಂಕರ್ಷಣನ ಅಭಿಮಾನಿಯಾಗಿ ಇದ್ದಾನೆ. ಸಂಕರ್ಷಣಿಗೆ ಅಭಿಮಾನಿಯಾಗಿರುವುದರಿಂದ 6 ಗುಣಗಳಲ್ಲಿ ಆ ಸಂಕರ್ಷಣನಿಗೆ ಇರುವಂತಹದ್ದು ಜ್ಞಾನ, ಬಲ. ಇದು ಎರಡೂ ಸಹ ಈ ಅನಂತನಿಗೆ ಇದೆ ಅನ್ನುವ ಒಂದು ವಿಚಾರವನ್ನು ಈ ಆಗಮಗಳಲ್ಲಿ ವ್ಯೂಹ ಪರವಾಸುದೇವನ ವಿಚಾರದಲ್ಲಿ ಹೇಳುವಾಗಲೂ ಸಹ ಹೇಳ್ತಾರೆ. ಇಂತಹ ಭಗವಂತ ಫಣಾಮಣಿವ್ರಾತಮಯೋ ಕಮಂಡಲ ಪ್ರಕಾಶ ಮಾನೋದರ ದಿವ್ಯಧಾಮನಿ ಪ್ರಕೃಷ್ಟ ವಿಜ್ಞಾನ ಫಲೈಕಧಾಮನಿ. ಪ್ರಕೃಷ್ಟ ವಿಜ್ಞಾನ ಅಂತ ಹೇಳ್ತು ಅಂದರೆ ಭೂಮಿಯನ್ನು ತನ್ನ ತಲೆಯ ಮೇಲೆ ಹೊರುತ್ತಾನೆ ಅಷ್ಟೇ ಅಲ್ಲ, ಸಕಲವನ್ನು ತನ್ನಲ್ಲಿಯೇ ಅಡಗಿಸಿರುವಂತಹ ಭಗವಂತನನ್ನೇ ಇವನು ತಾನು ಧಾರಣೆಯನ್ನು ಮಾಡ್ತಾನೆ ಅಂತ ಹೇಳ್ತು ಅಂದರೆ ಇವನಿಗೆ ಇರುವಂತಹ ಬಲ ಎಷ್ಟು ಅನ್ನುವುದನ್ನು ನಾವು ಹೇಳುವುದಕ್ಕೆ ಆಗುತ್ತಾ? ಅದೇ ರೀತಿಯಲ್ಲಿ ಜಗದ್ರಕ್ಷಣೆಗೆ ಬೇಕಾದಂತಹ ಇವನಲ್ಲಿ ಅನಂತವಾಗಿ ಗುಣ ಇರುವಂಥದ್ದು, ಭಗವಂತನ ಕೈಂಕರ್ಯಕ್ಕೆ ಬೇಕಾದಂತಹ ಗುಣಗಳು ಇವನಲ್ಲಿ ಅನಂತವಾಗಿರುವುದರಿಂದ ಇವನ ಒಂದು ಆ ಶರೀರದಲ್ಲಿಯೇ ಆ ದಿವ್ಯ ಮಂಗಳ ವಿಗ್ರಹದಲ್ಲಿಯೇ ಇರುವಂಥದ್ದು ಏನಪ್ಪ ಅಂದರೆ 5 ವಿಚಾರವನ್ನು ಹೇಳ್ತಾರೆ. ಒಂದು, ಇವನಲ್ಲಿರುವಂತಹ ಮೃದುತ್ವ, ಪರಿಮಳ, ಶೀತಲತ್ವ, ಬಿಳುಪು ಮತ್ತು ಅದರಲ್ಲಿರುವಂತಹ ಕಾಂತಿ. ಈ 5 ವಿಚಾರಗಳಿಂದ ಇವನು ಆ ಭಗವಂತನ ಒಂದು ಪಂಚಮಹಾಗುಣಗಳಿಂದ ಭಗವಂತನಿಗೆ ಎಲ್ಲ ವಿಧ ಕೈಂಕರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ರು. ಇವನ ಮೈ ಸುರುಳಿ ಹೇಗೆ ಅಂದರೆ ಹಾಗೆ ಆಗುತ್ತೆ ನೋಡಿ. ಆ ಭಗವಂತ ಏನಾದರೂ ಬೆಳೀತು ಅಂದರೆ ಇವನು ಬೆಳಿತಾನೆ, ಅವನೇನಾದರೂ ಚಿಕ್ಕದಾಗಿ ಅಂದರೆ ಹಾಗೇ ಆಗಿಬಿಡ್ತಾನೆ. ಆದರೆ ಭಗವಂತನನ್ನು ಬಿಟ್ಟು ಒಂದು ಗಳಿಗೆಯೂ ಇರುವುದಿಲ್ಲ. ಇದನ್ನು ನಾವು ಕಾಂಚೀಪುರದ ಯಥೋಕ್ತಕಾರಿಯಲ್ಲಿಯೂ ಸಹ ಅನುಭವಿಸಬಹುದು. ತಿರುಮಳಶಿ ಆಳ್ವಾರರ ಅವತಾರ ಕಾಲ, ತಿರುಮಳಶಿ ಆಳ್ವಾರರ ಶಿಷ್ಯ ಕಣಿಕಣ್ಣನ್ ಅವರು ಒಬ್ಬ ಆ ಕಾಂಚೀಪುರದಲ್ಲಿರುವಂತಹ ಸೇವಕಿ ನಿತ್ಯವೂ ತಿರುಮಳಶಿ ಆಳ್ವಾರರ ಆಶ್ರಮವನ್ನು ಶುಚಿಯನ್ನು ಮಾಡಿ ರಂಗೋಲಿಯನ್ನು ಬಿಡ್ತಾ ಇರ್ತಾಳೆ. ಬಹಳ ಕುಬ್ಜೆ ಆಗಿರ್ತಾಳೆ, ನೋಡುವುದಕ್ಕೆ ಕುರೂಪ. ಆದರೆ ಒಂದು ದಿನ ಇವರು ನೋಡ್ತಾರೆ, ಇಷ್ಟೆಲ್ಲ ಕೈಂಕರ್ಯವನ್ನು ಮಾಡ್ತಾ ಇದ್ದಾಳಲ್ಲ, ಇವಳಿಗೆ ಏನಾದರೂ ಒಂದು ಪ್ರಸಾದವನ್ನು ಮಾಡಬೇಕು ಅನ್ನುವುದಕ್ಕಾಗಿ ಅವಳಿಗೆ ಒಂದು ಪ್ರಸಾದವನ್ನು ಅಂದರೆ ಅವಳ ಒಂದು ಕುಬ್ಜತೆ, ಆ ವಿರೂಪ ಹೋಗಿ ಅವಳು ಒಳ್ಳೆಯ ರೂಪವತಿ ಆಗಿಬಿಡ್ತಾಳೆ. ಈ ವಿಚಾರ ರಾಜನಿಗೆ ಗೊತ್ತಾಗುತ್ತೆ. ತಾನೂ ಸಹ ನಿತ್ಯ ಯವನವನಾಗಿ ಇರಬೇಕು ಅನ್ನುವ ರೀತಿಯಲ್ಲಿ ಆಸೆ ಅವನ್ನ ಕರೀತಾನೆ. ಇವನು ಆಸ್ಥಾನಕ್ಕೆ ಹೋಗೋದಿಲ್ಲ, ರಾಜಾಜ್ಞೆಯನ್ನು ಇವನು ಉಲ್ಲಂಘಿಸ್ತಾನೆ. ಯಾವಾಗ ನನ್ನ ಆಜ್ಞೆಯನ್ನು ಉಲ್ಲಂಘಿಸ್ತೀಯೋ ನೀನು ಇಲ್ಲಿರುವ ಹಾಗಿಲ್ಲ, ಹೊರಡಿ ಅಂತ ಹೇಳ್ತಾರೆ. ಆವಾಗ ತಿರುಮಳಶಿ ಆಳ್ವಾರ್ ಹೇಳ್ತಾರೆ, ಭಗವಂತ ಅವನು ಚೆನ್ನಾಗಿ ಆದಿಶೇಷನ ಮೇಲೆ ಪವಡಿಸಿದ್ದಾನೆ,
ಹೊಡಿಸಿದ್ದಾಗ, ನೋಡು ನನ್ನ ಶಿಷ್ಯ ಹೊರಟಾದ್ಮೇಲೆ ಗುರುಗೆ ಏನು ಕೆಲಸ ಇಲ್ಲಿ, ನೀನು ಸಹ ನಿನ್ನ ಹಾಸಿಗೆನ ಸುತ್ಕೋ, ನಡಿ ನನ್ನ ಜೊತೆ ಅಂತಾರೆ. ಭಗವಂತ ಏನು ಮಾಡ್ತಾನೆ, ಆದಿಶೇಷನ ಸುತ್ಕೊಳ್ತಾನೆ, ಕಂಕ್ಳಲ್ಲಿ ಇಟ್ಕೊಳ್ತಾನೆ, ಹೊರಡೋಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಕಾಂಚೀಪುರದೆಲ್ಲ ಗಡಗಡ. ಮೊದಲಿಗೆ ಕಾಂಚೀಪುರ ಅಂದರೆ ಬಿಸಿಲು ಹೆಚ್ಚು, ತಾಪ ತಡೆಯೋಕ್ಕಾಗೋದಿಲ್ಲ, ಕ್ಷಾಮ ಎಲ್ಲ ಭಯ ಆಯಿತು. ತಕ್ಷಣವೇ ರಾಜ ಬರ್ತಾನೆ, ಕಾಲು ಹಿಡ್ಕೊಳ್ತಾನೆ, ತಪ್ಪಾಯಿತು ನಾನು ಮಾಡಿದ್ದು, ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಸರಿ, ತಿರುಮಳಶಿ ಆಳ್ವಾರ್ ಹೇಳ್ತಾರೆ ಭಗವಂತನಿಗೆ, ಕಣಿ ಕಣ್ಣ ಹೊರಡಲಿಲ್ಲ, ನಿಂತ, ಅದರಿಂದ ನಾನು ಇಲ್ಲೇ ಇರ್ತೀನಿ, ನೀನು ಸಹ ನಿನ್ನ ಹಾಸಿಗೆ ಹಾಕೊಂಡು ಮಲಕು ಅಂತ ಹೇಳಿ. ಆ ಭಗವಂತ ಏನು ಮಾಡ್ತಾನೆ, ಆಯಿತು ಅಂತ ಅದೇ ರೀತಿಯಲ್ಲಿ ಆ ಆದಿಶೇಷನ ಬಿಡಿಸ್ಕೊಳ್ತಾನೆ, ತಾನು ಮಲ್ಕೊಳ್ತಾನೆ. ಆದರೆ ಭಕ್ತರ ಮಾತನ್ನು ನಾನು ಯಾವಾಗಲೂ ನಡೆಸ್ಕೊಡುವವನು ಅಂತ ತೋರಿಸ್ಕೊಂಡು ಬೇಕಾಗ್ತಲ್ಲ. ಮೊದಲು ಬಲಗಡೆ ಮಲಗ್ತಾ, ಆಮೇಲೆ ಎಡಗಡೆ ಮಲ್ಕೊಳ್ತಾನೆ. ಇದು ಸಹ ಈವಾಗಲೂ ಸಹ ಸೊನ್ನವಣ್ಣಂ ಶೈದ ಪೆರುಮಾಳ್. ಹಾಗೆ ಭಕ್ತರಿಗೆ ತಾನು ತೋರ್ಪಡಿಸಿಕೊಳ್ಳುವಾಗಲೂ ಸಹ ಆತ ಆದಿಶೇಷನ ಜೊತೆಯಲ್ಲಿಯೇ ಎಡಬಿಡದೆ ಇರುವಂತಹವನು ಅನ್ನುವುದನ್ನು ತೋರಿಸಿಕೊಂಡಂಥದ್ದು ಯಾವುದು? ಈ ಅನಂತನಾದಂತಹ ಆದಿಶೇಷ ಅನ್ನುವುದಾಗಿ. ಆದಿಶೇಷ ಬೇರೆ ಅಲ್ಲ, ಅನಂತ ಬೇರೆ ಇಲ್ಲ. ಇದನ್ನೇ ಯಾದವಗಿರಿಯ ಮಹಾತ್ಮೆಯಲ್ಲಿ ನಾವು ಕಾಣಬಹುದು. ಅನಂತಂ ಪ್ರಥಮಂ ರೂಪಂ ಲಕ್ಷ್ಮಣಶ್ಚ ತತಃಪರಃ ಬಲಭದ್ರೋ ತೃತೀಯಸ್ಥ ಕಲೌ ಕಶ್ಚಿತ್ ಭವಿಷ್ಯಸಿ ಅಂತ ಹೇಳಿಬಿಟ್ಟು ನಮ್ಮ ಸಂಪ್ರದಾಯದಲ್ಲಿ ಕಲೌ ರಾಮಾನುಜೋ ಮುನಿಹಿ ಅನ್ನುವುದಾಗಿ ಹೇಳ್ತೀವಿ. ರಾಮಾನುಜರ ಆ ಮೊಟ್ಟ ಮೊದಲ ರೂಪವೇ, ಅವತಾರವೇ ಅನಂತನಾಗಿ ಅನ್ನುವುದಾಗಿ ಪ್ರಥಮಂ ರೂಪಂ. ಆ ಪ್ರಥಮ ರೂಪದಲ್ಲಿಯೇ ಅವರಿಗೇನು ಭಗವಂತನಿಗಾಗಿಯೇ ತನ್ನ ಬದುಕು ಅನ್ನುವುದಾಗಿ ಅವರು ಹೇಳ್ತಾರೆ. ಈ ಒಂದು ವಿಚಾರವನ್ನು ನಾವು ಅನಂತನ ಒಂದು ಆ ಅವತಾರದಲ್ಲಿ ನಾವು ಕಾಣ್ತೀವಿ. ರಾಮಾನುಜರೇ ಸ್ವತಃ ಶೇಷ ಅನ್ನುವಂತಹ ಶಬ್ದಕ್ಕೆ ಅರ್ಥವಿಶೇಷವನ್ನು ಹೇಳಿದ್ದಾರೆ. ಪರಗತ ಅತಿಶಯ ಆದಾನೇಚ್ಛಯ ಉಪಾಧೇಯತ್ವಂ ಏವ ಯಸ್ಯ ಸ್ವರೂಪಂ ಸಶೇಷಃ ಪರಶೇಷಿ ಅಂತ ಹೇಳಿ. ಪರಗತ ಅತಿಶಯ ಆದಾನೇಚ್ಛಯ, ಆ ಭಗವಂತನಿಗೆ ಒಂದು ಹಿರುವೆಯನ್ನು ಸೇರಿಸ್ತಾ ಇರುವಂತಹದ್ರಲ್ಲಿಯೇ ಆಸೆಯನ್ನು ಉಳ್ಳಂತಹವನು ಅಂತ ಹೇಳ್ಬಿಟ್ಟು ಭಗವದ್ ವೈಭವವನ್ನು ಹೆಚ್ಚಿಸುತ್ತಾ ಅವನ ಜೊತೆಯಾಗಿಯೇ ಇದ್ದು ಪರಗತ ಅತಿಶಯ ಆಧಾನೇಚಯ ಉಪಾದೇಯತ್ವಂ ಯಸ್ಯ ಸ್ವರೂಪಂ, ಅದೇ ಸ್ವರೂಪವಾಗಿದೆ. ಈ ಉದ್ದೇಶದಿಂದಲೇ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತಹ ಸ್ವರೂಪ ಯಾವುದು ಇದೆಯೋ ಅದು ಶೇಷತ್ವ. ಉಪಾದೇಯತ್ವಂ ಯಸ್ಯ ಸ್ವರೂಪಂ ಸಶೇಷ, ಅದೇ ಸ್ವರೂಪ, ಇದೇ ಶೇಷ ಸ್ವರೂಪ ಅಂತ ಹೇಳ್ತಾರೆ. ಪರಶೇಷಿ ಭಗವಂತನೇ ಈ ಒಂದು ಶೇಷತ್ವವನ್ನು ಸ್ವೀಕಾರ ಮಾಡಿಕೊಳ್ಳುವಂತಹವನು ಶೇಷಿ ಅಂತ ಹೇಳ್ಬಿಟ್ಟು. ಶೇಷ ಪರಾರ್ಥಾತ್ ಅಂತ ಹೇಳಿದ್ರೆ ಶೇಷಿಯ ತುಷ್ಟಿಯಲ್ಲಿ, ಶೇಷಿಯ ಆನಂದದಲ್ಲಿ, ಶೇಷಿಯ ತೃಪ್ತಿಯಲ್ಲಿ ಯಾರು ಕಂಡು ಆನಂದಿಸುವನೋ ಅವನೇ ಶೇಷಃ ಅನ್ನುವುದಾಗಿ ಅರ್ಥ ಬರುತ್ತೆ. ಈ ಎಲ್ಲವನ್ನು ಸಹ ಅನಂತನಾಗಿ ತಾನು ಸಮರ್ಪಿಸಿಕೊಳ್ಳುತ್ತಾನೆ ನೋಡಿ. ಹಾಗೆ ಇಲ್ಲಿಯೂ ಸಹ ನಮ್ಮ ಆಳ್ವಾರುಗಳು ಎಲ್ಲ ಅನುಭವಿಸಿರುವುದು ಆ ಅನಂತನನ್ನು. ಅನಂತನಿಗೆ ಸಕಲ ವಿಧವಾದಂತಹ ಆ ಒಂದು ಕೈಂಕರ್ಯವನ್ನು ಏನು ಮಾಡ್ತಾ ಇದ್ರೋ ಅದು ಎರಡನೆಯ ಸ್ವರೂಪದಲ್ಲಿ ವಿಭವಾವತಾರಕ್ಕೆ ಬಂದಾಗ ಆತ ಏನಾಡ್ತಾನೆ, ಎರಡನೆಯ ಒಂದು ಅವತಾರದಲ್ಲಿ ಲಕ್ಷ್ಮಣಶ್ಚ ತಥಃಪರಂ ಅಂತ ಹೇಳಿಬಿಟ್ಟು ಅನಂತನಾದ ಮೇಲೆ ಲಕ್ಷ್ಮಣ, ಭಗವಂತ ಯಾವಾಗ ಕೆಳಗೆ ಬರ್ತಾನೋ ಅನಂತನಾದವನು ಸಹ ತಾನು ಕೆಳಗಡೆಗೆ ಬರ್ತಾನೆ. ಆ ಭಗವಂತನ ಜೊತೆಯಲ್ಲಿಯೇ ಇಳಿದು ಬಂದಾಗ ಭಗವಂತನಿಗೆ ಸರ್ವ ವಿಧವಾದಂತಹ ಕೈಂಕರ್ಯದಲ್ಲಿ ತಾನು ನಿರತನಾಗುವುದನ್ನು ನಾವು ನೋಡ್ತೀವಿ. ರಾಮಾವತಾರದಲ್ಲಿ ಪ್ರಾರಂಭದಲ್ಲಿಯೇ ನೋಡಿ,
ಅವತಾರ ಕಾಲದಲ್ಲಿ 4 ಮಕ್ಕಳಿಗೂ ಸಹ ತೊಟ್ಟಲನ್ನು ಕಟ್ಟಿರ್ತಾರೆ. ಕಟ್ಟಿದಾಗ ಏನಾಗುತ್ತೆ, ಇಲ್ಲಿ ರಾಮ ಲಕ್ಷ್ಮಣ ಇರಲ್ಲ, ರಾಮ ಭರತ ಮತ್ತು ನಂತರ ಏನಪ್ಪ ಅಂದರೆ ಲಕ್ಷ್ಮಣ ಶತ್ರುಘ್ನ, ಹೀಗೆ 4 ತೊಟ್ಟಲುಗಳನ್ನು ಇಟ್ಟಿರ್ತಾರೆ. ರಾಮನ ಪಕ್ಕದಲ್ಲಿ ಭರತನದು, ಯಾಕೆಂದರೆ ಪಟ್ಟ ಮಹಿಷಿ ಕೌಸಲ್ಯ ಅತಿ ಪ್ರೀತಿಯಾದಂತಹ ಕೈ ಹಿಡಿದಂತಹವಳು ಕೈಕೇಯಿ. ಸುಮಿತ್ರೆಗೆ ಇಬ್ಬರು ಸೇರಿ ದಶರಥ ಏನಾದರೂ ಪಾಯಸ ಕೊಟ್ಟನೆ, ಕೌಸಲ್ಯ ಮತ್ತು ಈ ಕೈಕೇಯಿಗೆ ಇಬ್ಬರು ತಮಗೆ ಕೊಟ್ಟಂತಹ ಆ ಪಾಯಸವನ್ನು ಹಂಚಿಕೊಂಡು ಇಬ್ಬರು ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಕೌಸಲ್ಯಲ್ಲಿ ಹುಟ್ಟಿದಂತಹವನೇ ಯಾರಪ್ಪ ಅಂತ ಹೇಳ್ತಂದರೆ ಲಕ್ಷ್ಮಣ. ಅದೇ ರೀತಿಯಲ್ಲಿ ಸೌಮಿತ್ರೆ ಕೊಟ್ಟಂತಹ ಪಾಯಸದಲ್ಲಿ ಶತ್ರುಘ್ನ ಅವತಾರವನ್ನು ಮಾಡ್ತಾರೆ. ಆದರೆ ರಾಮನ ಪಕ್ಕದಲ್ಲಿ ಭರತನ ತೊಟ್ಲಿತ್ತಲ್ಲ, ಮಗು ಏನು ಹೇಳಿಲ್ಲ, ಆದರೆ ಈ ಲಕ್ಷ್ಮಣ ಅನ್ನೋ ಮಗು ಅಳೋದಕ್ಕೆ ಶುರು ಮಾಡಿಬಿಡ್ತು. ಏನಾದರೂ ನಿಲ್ಲಿಸಲಿಲ್ಲ. ದೊಡ್ಡವಳು ಕೈಕೇಯಿ ಯಾತಕ್ಕೋ ಹೀಗೆ ಇದೆಯಲ್ಲ, ಆ ಮಗುವನ್ನು ನನ್ನ ಕೈಲಿ ಕೊಡು ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಚೆನ್ನಾಗಿ ಅದನ್ನು ಮಲಗಿಸೋದಾದ್ಮೇಲೆ ರಾಮನ ಪಕ್ಕದಲ್ಲಿ ಬಿಟ್ಟ ತಕ್ಷಣ ಮಗು ಬಾಯಿ ಮುಚ್ಚಿತು. ಆದರೆ ಏನಪ್ಪ ಅಂದರೆ ಈ ಚಿಕ್ಕ ಮಗುವಿನಲ್ಲಿಯೇ ಆ ಭಗವಂತನ ಒಂದು ಜೊತೆಯನ್ನು ಬಿಟ್ಟು ಅಗಲುವುದಿಲ್ಲ. ರಾಮನಿಗಾಗಿಯೇ ನನ್ನ ಅವತಾರ ಅನ್ನುವುದನ್ನು ಇಲ್ಲಿ ಪಿಂಜಾಯ್ ಪಡುತ್ತಾಳೆ ಆಂಡಾಳ್. ತಾನು ಬಹಳ ಚಿಕ್ಕವಳಾಗಿದ್ದಾಗಲೇ ಭಗವಂತನಿಗಾಗಿಯೇ ನಾನು ಅನ್ನುವುದನ್ನು ಆ ಗೋದೆ ತಾನು ಕಟ್ಟು ಹಿಟ್ಟಿದಂತಹ ಆ ಹೂಮಾಲೆಯನ್ನು ಧರಿಸಿ ಭಗವಂತನಿಗೆ ತಕ್ಕನಾಗಿ ಇದ್ದೀನ, ಅವನಿಗೆ ಭಗವನ್ನಾರಾಯಣ ಅಭಿಮತಾನುರೂಪ ಸ್ವರೂಪ ರೂಪ ನನ್ನಲ್ಲಿ ಇದೆಯಾ ಅಂತ ನೋಡಿಕೊಂಡವಳು ಇಲ್ಲಿ ಗೋದೆ. ಆ ಸ್ವರೂಪ ರೂಪ ನನ್ನಲ್ಲಿ ಇದೆ ಅಂತ ಪ್ರಕಟಪಡಿಸಿದವನು ಯಾರು? ಲಕ್ಷ್ಮಣ. ರಾಮನ ಪಕ್ಕದಲ್ಲಿ ಬಿಟ್ಟಾಗ ಅವನು ಬಾಯಿ ಮುಚ್ಕೊಂಡಿದ್ದಿದ್ದು. ಬಾಲ್ಯ ಪ್ರಭೃತಿ ಸುಸ್ನಿಗ್ಧ, ಹುಟ್ಟಿನಿಂದಲೇ ರಾಮನನ್ನು ಆಗಲಿ ಇರಲಿಲ್ಲ. ಕೊನೆಗೆ ವನವಾಸಕ್ಕೆ ಬಂದ ನೋಡಿ, ವಿಶ್ವಾಮಿತ್ರನ ಯಜ್ಞಕ್ಕೆ ಹೋದಾಗಲೂ ರಾಮನ ಜೊತೆಯಲ್ಲಿಯೇ ಹೋದ. ಅನಂತರ ರಾಮನ ಜೊತೆಯಲ್ಲಿ ವನವಾಸಕ್ಕೆ ಹೋದ, ರಾಮನನ್ನು ಬಿಟ್ಟಿರಲಿಲ್ಲ. ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸಪಶ್ಚತ ಅನ್ನುವುದಾಗಿ ಹೇಳಿದ. ಅಷ್ಟೇ ಅಲ್ಲ, ಇದಾದ ಮೇಲೆ ಏನಪ್ಪ ಅಂದರೆ ಪರವಾನಸ್ಮಿ ಕಾಕುಸ್ತ, ಆ ಸ್ವಾಮಿ ನಾನು ನಿನಗಾಗಿ ಇರುವುದು. ರಾಮ ಇಲ್ಲಿಂದ ಗೋದಾವರಿ ತೀರಕ್ಕೆ ಹೋಗ್ತಾರೆ. ಗೋದಾವರಿಯ ತೀರದಲ್ಲಿ ಅಲ್ಲಿ ಏನಾಗುತ್ತೆ, ವನವಾಸದಲ್ಲಿ ಅವರಿಗೆ ಒಂದು ಕುಟೀರವನ್ನು ಕಟ್ಟಿಕೊಡ್ಬೇಕಾಗಿ ಬರುತ್ತೆ. ಆ ಕುಟೀರವನ್ನು ಕಟ್ಟಿಕೊಡ್ಬೇಕು ಅಂತ ಬಂದಾಗ ಆವಾಗ ಏನಾಗುತ್ತೆ, ರಾಮ ಹೇಳ್ತಾನೆ, ಲಕ್ಷ್ಮಣ ನಿನಗೆ ಸೀತೆಗೆ ಯಾವುದು ಒಳ್ಳೆಯ ಜಾಗ ಅಂತ ಅನಿಸುತ್ತೋ ಆ ಜಾಗದಲ್ಲಿ ಒಂದು ಕುಟೀರವನ್ನು ಕಟ್ಟು ಅಂತ ಹೇಳಿ. ಇಲ್ಲಿ ನಿನಗೆ ಅನ್ನುವಂತಹ ಶಬ್ದ ಬಂದ ತಕ್ಷಣ ಲಕ್ಷ್ಮಣನ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ. ಅಲ್ಲ, ವನವಾಸಕ್ಕೆ ನನ್ನ ಜೊತೆಲಿ ಬರಬೇಕು ಅಂತ ಆಸೆ ಪಟ್ಟ, ಕುಟೀರ ಕಟ್ಟು ಅಂತ ಹೇಳಿದ ತಕ್ಷಣ ಇವನ ಕಣ್ಣೀರು ಬಂದ್ಬಿಡ್ತಲ್ಲ. ರಾಮನಿಗೆ ಆಶ್ಚರ್ಯ. ಕಣ್ಣೀರು ಬಂದಿದ್ದಕ್ಕೆ ಕಾರಣ ಏನು? ಲಕ್ಷ್ಮಣ ಯಾತಕ್ಕೆ ನಿನಗೆ ಕಣ್ಣೀರು ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಪರವಾನಸ್ಮಿ ಕಾಕುಸ್ತ ತ್ವಯ ವರ್ಷ ಶತಂ ಸ್ಥಿತೆ. ಪರವಾನಸ್ಮಿ ಕಾಕುಸ್ತಃ ತ್ವಯ ವರ್ಷ ಶತಂ ಸ್ಥಿತೆ ಸ್ವಯಂತು ರುಚಿರೇ ದೇಶೆ. ನಿನಗೆ ಯಾವುದು ಆಸೆ ಆಗುತ್ತೋ ತ್ವಯಿ ಕ್ರಿಯತಾಮಿತಿ ಮಾಂ ವದ. ಸ್ವಯಂತು ರುಚಿರೇ ದೇಶೆ, ನಿನಗೆ ಯಾವುದು ಸ್ಥಳ ಆಸೆ ಆಗುತ್ತೋ ಕ್ರಿಯತಾಂ ಇತಿ ಮಮ ವದ, ನನಗೆ ಹೇಳು. ಮಮ ವದ ಮಾಂ ವದ, ನನಗೆ ಹೇಳಪ್ಪ ಅನ್ನುವುದಾಗಿ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ ಭಗವಂತನಿಗೆ ಯಾವುದು ಆಸೆಯೋ ಅದರಂತೆ ನಡೆದುಕೊಳ್ಳುವುದು ಪಾರತಂತ್ರ್ಯ. ನಮಗಾಗಿಯೇ ಆಸೆ ಪಡುವಂಥದ್ದು ಅದು ಏನಪ್ಪ ಅಂದರೆ ನಾವು ಆಸೆ ಪಟ್ಟು ಅವನಿಗೆ ಸಮರ್ಪಿಸಿ ಕೆಲಸ ಮಾಡುವುದು ಶೇಷತ್ವ. ಆ ಶೇಷತ್ವಕ್ಕಿಂತಲೂ ಸಹ ಭಗವಂತನ ಇಷ್ಟದ ಹಾಗೆ ಕೆಲಸ ಮಾಡ್ತೀವಲ್ಲ ಅದು ಪಾರತಂತ್ರ್ಯ ಅಂತ ಹೇಳಿಬಿಟ್ಟು. ಇದನ್ನೇ ನೀಳಾತುಂಗ ಸ್ತನಗಿರಿ ತಟಿ ಅನ್ನುವುದರಲ್ಲಿ ಪರಾಶರ ಭಟ್ಟ ತನಿಯನ್ ಶಬ್ದದಲ್ಲಿ ಹೇಳಿದ್ದಾರೆ. ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಅಂತ ಹೇಳಿಬಿಟ್ಟು. ಅದೇ ಒಂದು ಮಾತನ್ನು ಇಲ್ಲಿ ಪರವಾನಸ್ಮಿ ಕಾಕುಸ್ತ ತ್ವಯಿ ವರ್ಷ ಶತಂ ಸ್ಥಿತೆ ಸ್ವಯಂತು ರುಚಿರೇ ದೇಶೆ
ಕ್ರಿಯತಾಂ ಇತಿ ಮಾಂ ವದ. ಇಲ್ಲಿ ನಿನಗೆ ಇಷ್ಟವಾದದ್ದು ಯಾವುದು ಆ ಕೆಲಸಕ್ಕೆ ನಾನು ನಿಯತವಾಗಿದ್ದೀನಿ, ಅದಕ್ಕೆ ಮಾಡಲು ಸಹ ನಾನು ಉತ್ಸಾಹದಿಂದ ಇದ್ದೀನಿ. ನಾನು ಮಾಡುವುದು ನನ್ನ ಕರ್ತವ್ಯ, ಹೇಳುವುದು ನಿನ್ನ ಕರ್ತವ್ಯ. ಲಕ್ಷ್ಮಣ ಇದನ್ನು ಮಾಡು, ಲಕ್ಷ್ಮಣ ಇದನ್ನು ಮಾಡು. ಹೀಗೆ ಆ ಭಗವಂತನನ್ನ ಏನು ಹೇಳ್ತಾರೆ, ಕೂವಿ ಅವರನ್ನ ಕರೆದು ಕೆಲಸವನ್ನು ತೆಗೆದುಕೊಳ್ಬೇಕು ಅಂತ ಆಳ್ವಾರರು ಹೇಗೆ ಹೇಳ್ತಾರೋ ಇದೇ ರೀತಿಯಲ್ಲಿ ಇಲ್ಲಿಯೂ ಸಹ ಭಗವಂತ ಲಕ್ಷ್ಮಣನನ್ನು ಕರೆದು ಅವನ ಆಸೆಯನ್ನು ವ್ಯಕ್ತಪಡಿಸಿ ಕೈಂಕರ್ಯವನ್ನು ಅವನು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಅದನ್ನೇ ಇಲ್ಲಿಯೂ ಸಹ ಆಂಡಾಳು ಏನು ಹೇಳ್ತಾಳೆ, ಭಗವಂತನನ್ನು ತಾನು ಎಬ್ಬಿಸ್ತಾಳೆ. ಹೇಗೆ ಅಂದರೆ ಸುಮ್ಮನೆ ಮಲಗಿದ್ರೆ ಎಬ್ಬಿಸಬಹುದು, ಆದರೆ ನೀಳಾಸಹಿತನಾಗಿ ಮಲಗಿರುವಂತಹ ಕೃಷ್ಣನನ್ನು ಎಬ್ಬಿಸ್ತಾಳಲ್ಲ ಇದು. ಆದರೆ ರಾಮ ತಾನು ಶೇಷತ್ವದಲ್ಲಿ ಇರುವಂತಹ ಆ ಲಕ್ಷ್ಮಣನಿಗೆ ನಿನಗೆ ಇಷ್ಟ ಬಂದ ರೀತಿಯಲ್ಲಿ ಅಂತ ಹೇಳ್ದ. ಇಷ್ಟ ಬಂದ ರೀತಿಯಲ್ಲಿ ಅಲ್ಲ, ನಿನಗೆ ಇಷ್ಟ ಬಂದ ರೀತಿಯಲ್ಲಿ ನಡೆಯುವಂಥದ್ದು ಅನ್ನುವಂತಹ ಶೇಷತ್ವ ಸ್ವರೂಪವನ್ನು ಭಗವಂತನಿಗೆ ತಿಳಿಸ್ತಾನೆ. ಈ ಒಂದು ವಿಚಾರವನ್ನು ಲಕ್ಷ್ಮಣಶ್ಚ ತತಃಪರಃ ಅನ್ನುವುದಾಗಿ ನಾವು ನೋಡ್ತೀವಿ. ಅದೇ ಆಂಡಾಳ್ ಇಲ್ಲಿ ಹೇಳ್ತಾಳೆ ಏನು, ತ್ವಯಿ ವರ್ಷ ಶತಂ ಸ್ಥಿತೇ ಅನ್ನುವುದಾಗಿ ಲಕ್ಷ್ಮಣ ಏನು ಹೇಳ್ತಾಳೋ ಇಲ್ಲಿ ಹೇಳ್ತಾಳೆ, ಎತ್ತೈಕ್ಕಂ ಏಳೇಳು ಪಿರವಿಕ್ಕಂ ಒಂತನ್ನೋಡ್ ಉರಬೇಲ್ ನಮಕ್ಕಿನ್ ಒಳಿಕ್ಕ ಒಳಿಯಾದ ಅರಿಯಾದ ಪಿಳ್ಳೆಹಳಂ ಅನ್ನುವುದಾಗಿ ಆ ಭಗವಂತನ ಸಂಬಂಧವನ್ನು ಬಿಡಿಸಿಕೊಳ್ಳಲು ಹೋದರೂ ಸಹ ನಿನಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮನ ಒಂದು ಸಂಬಂಧ ಯಾವ ರೀತಿಯಲ್ಲಿ ಶಾಶ್ವತವಾದದ್ದೋ ಅದೇ ರೀತಿಯಲ್ಲಿ ಇಲ್ಲಿ ಯಾವತಾ ವರ್ತತೆ ಚಕ್ರ ಯಾವತೀಯ ವಸುಂಧರ ತಾವತ್ವಮಿವ ಸರ್ವಸ್ವಂ ಸ್ವಾಮಿತ್ವಂ ಅನುವರ್ಥಯ. ಭರತ ಏನು ಹೇಳಿರ್ತಾನೋ ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಯಾವತಾ ವರ್ತತೆ ಚಕ್ರ, ಈ ಭೂಮಿ ಎಷ್ಟು ದಿನ ಸುತ್ತುತ್ತಾ ಇರುತ್ತೋ, ಯಾವತೀವ ವಸುಂಧರ ಎಲ್ಲಿಯವರೆಗೆ ಈ ಭೂಮಿಯನ್ನು ಉಳಿತಾಳೋ, ತ್ವಂ ಅಹಂ ಸರ್ವಸ್ವಂ ನೀನೇ ನನಗೆ ಎಲ್ಲ ಸರ್ವಸ್ವವು, ಸ್ವಾಮಿತ್ವಂ ಅನುವರ್ಥಯ ಯಾವಾಗಲೂ ಸಹ ಸ್ವಾಮಿ ಅನ್ನುವುದು ನೀನೇ ಅನ್ನುವುದಕ್ಕೆ ಇಲ್ಲಿ ಆ ಭಗವಂತನನ್ನ ಹೇಳ್ತಾಳೆ ಆಂಡಾಳ್. ಅದೇ ರೀತಿಯಲ್ಲಿ ಇಲ್ಲಿಯೂ ಎತ್ತೈಕ್ಕಂ ಏಳೇಳು ಪಿರವಿಕ್ಕಂ ಉಂತನ್ನೋಡು ತೋಮೆ ಯಾವೋ ಉನಕ್ಕೆ ನಾಂ ಆಳ್ಚೈವಂ ಅನ್ನುವ ರೀತಿಯಲ್ಲಿ ರಾಮಾಯಣದಲ್ಲಿ ಆ ಭಗವಂತನ ಲಕ್ಷ್ಮಣನ ಪಾರತಂತ್ರ್ಯವನ್ನು, ಲಕ್ಷ್ಮಣ ಹೇಗೆ ಪಾರತಂತ್ರ್ಯವನ್ನು ಮಾಡಿದ್ನೋ ಅದೇ ರೀತಿಯಲ್ಲಿ ಭರತ ಸರ್ವದ ಈ ಭೂಮಿ ಇರುವವರೆಗೂ ಸಹ ಶ್ರೀರಾಮಚಂದ್ರನೇ ಸ್ವಾಮಿ ಅನ್ನುವಂತಹ ಕಂಡಂತಹ ಶರಣ್ಯ ಸ್ವರೂಪದ ಶಾಶ್ವತವಾದಂತಹ ಆ ಪದವಿಯನ್ನು ಶೇಷತ್ವ ಸ್ವರೂಪದಲ್ಲಿ ನಾವು ನಿಂತು ನೋಡಬೇಕು ಅನ್ನುವಂತಹ ವಿಚಾರವನ್ನು, ಅದೇ ರೀತಿಯಲ್ಲಿ ಶತ್ರುಘ್ನನಾಗಿ ಭಾಗವತರ ಸಮೂಹದಲ್ಲಿ ನಿಂತು ಭಗವಂತನ ಸೇವೆಯನ್ನು, ಭಾಗವತರ ಸೇವೆಯನ್ನು ಮಾಡಿ ಭಗವಂತನನ್ನು ಕಾಣುವಂತಹದ್ದನ್ನು, ಭಾಗವತ ಹಿರಿಮೆಯಿಂದ ಭಗವತ್ ಹಿರಿಮೆ, ಈ ರೀತಿಯಲ್ಲಿ ಭಾಗವತರ ಶೇಷತ್ವವನ್ನು ಹಿರಿಮೆಯನ್ನು ಕಾಣುವಂತಹ ಆಂಡಾಳ್ ಇಲ್ಲಿ ಶತ್ರುಘ್ನನಾಗಿ, ಶತ್ರುಘ್ನ ಹೇಗೆ ಭರತನನ್ನು ಅನುಸರಿಸಿದನೋ ಅದೇ ರೀತಿಯಲ್ಲಿ ಇಲ್ಲಿ ಗೋಪಿಯನ್ನು ಅನುಸರಿಸಿ ಗೋಪಿಯ ಭಾವ ಪ್ರಕರ್ಷದಲ್ಲಿ ಆ ಶತ್ರುಘ್ನನ ಸ್ಥಾನದಲ್ಲಿ ನಾವೆಲ್ಲ ಇರಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇದನ್ನೇ ರಾಮಾನುಜಾಚಾರ್ಯರು ತಮ್ಮ ಒಂದು ಕೊನೆಯ ಒಂದು ಕಾಲದಲ್ಲಿ ಹೇಳ್ತಾರೆ. ರಾಮನಂತೆ ರಾಮನಿಗಾಗಿಯೇ ನಡೆದು ತೋರಿಸಿದವನು ಆ ಲಕ್ಷ್ಮಣ, ರಾಮನ ಮಾತಿನಂತೆಯೇ ನಡೆದು ತೋರಿಸಿದವನು ಭರತ, ಭರತನಿಗೆ ಯಾವುದೂ ಚ್ಯುತಿ ಆಗದಂತೆ ಭರತನ ನೆರಳಾಗಿ ನಡೆದವನು ಶತ್ರುಘ್ನ. ಭಗವಂತನನ್ನೇ ನೋಡದೆ ಭರತನನ್ನೇ ಸದಾ ನೋಡಿದಂತಹ ಶತ್ರುಘ್ನನ ರೀತಿಯಲ್ಲಿ ಭಾಗವತರ ಶೇಷತ್ವದಲ್ಲಿ ನಾವು ಇದ್ದು ಬಿಡಬೇಕು ಅನ್ನುವುದಾಗಿ ಹೇಳ್ತಾರೆ. ಕಾರಣ ಏನಪ್ಪ ಅಂದರೆ ನಾವು ಸ್ವಲ್ಪ ಎಡವಿದ್ರೂ ಸಹ ಭಾಗವತರು ನಮ್ಮನ್ನು ಎಚ್ಚೆತ್ತಿಸ್ತಾ ಇರ್ತಾರೆ. ಯಾವಾಗಲೂ ಎಚ್ಚೆತ್ತಿಸ್ತಾ ಇರುವಂತಹವರು ಒಬ್ಬರು ಬೇಕು.
ಈ ಎಚ್ಚೆತ್ತಿಸುವುದು ಅನ್ನುವುದು ಏನಪ್ಪ ಅಂದರೆ ತಿರುಪ್ಪಾವೈ ಅಂತ ಹೇಳಿಬಿಟ್ಟು. ತಿರುಪ್ಪಾವೈ ಹೇಗೆ ಮಲಗಿರುವವನ್ನ ಎಬ್ಬಸುತ್ತೋ, ಬರೀ ಮಲಗಿರುವಂತಹ ಶೇಷ ಸ್ವರೂಪವನ್ನು ಅಷ್ಟೇ ಅಲ್ಲ, ಶೇಷಿಯನ್ನೂ ಸಹ ಎಬ್ಬಿಸ್ತಾಳೆ. ಎಲ್ಲರೂ ಶೇಷಿಯನ್ನ ಎಬ್ಬಿಸುವುದು ಸಾಮಾನ್ಯ, ಆದರೆ ಶೇಷ ಸ್ವರೂಪದಲ್ಲಿರುವಂತಹ ಭಾಗವತರ ಸುಪ್ರಭಾತ ಆಂಡಾಳ್ನ ಬಿಟ್ಟರೆ ಇನ್ನು ಯಾರೂ ಹಾಡಿಲ್ಲ. ಆದ್ದರಿಂದ ಈ ಆಂಡಾಳ್ನ ಈ ಸ್ವರೂಪವನ್ನು ಪ್ರಥಮದಲ್ಲಿ ಅನಂತನಾದಂತಹ ಆ ಭಗವಂತ ವಿಭವಾವತಾರವಾಗಿ ಲಕ್ಷ್ಮಣನಾಗಿ ಬಂದು ಭಗವತ್ ಸೇವೆಯನ್ನು ಹೇಗೆ ಮಾಡಬೇಕು, ತಾನು ಮೊದಲು ಆ ಸೀತೆಯ ಸಮಕ್ಷಮದಲ್ಲಿ ವನವಾಸಕ್ಕೆ ಹೋದಾಗ ತಾನು ರಾಮನ ಅನುಜ್ಞೆಯನ್ನು ಕೇಳಿದಾಗ ಲಕ್ಷ್ಮೀ ಪುರುಷಕಾರೇಣವೇ ಪ್ರಪತ್ತಿ ಸಿದ್ಧಿಸುವುದು ಅನ್ನುವುದನ್ನು ತೋರಿಸಿದಂತಹವನು ಇವನು. ಅದಕ್ಕಾಗಿ ಆಂಡಾಳ್ ಸಹ ಇಲ್ಲಿ ಒಂದು ಮದಹಳಿತ ಅನ್ನುವುದಾಗಿ ಹಾಡಿ ಆ ನೀಳಾದೇವಿಯ, ಯಾಕೆಂದರೆ ಕೃಷ್ಣಾವತಾರದಲ್ಲಿ ನೀಳಾದೇವಿಯೇ ಮಹಿಷಿಯಾಗಿದ್ದರಿಂದ ಇವಳ ಪುರುಷಕಾರವನ್ನು ಇಟ್ಟು ಭಗವಂತನನ್ನು ತಾನು ಪಡಿತಾರೆ. ಮತ್ತು ಆ ಪ್ರಪತ್ತಿಯಲ್ಲಿ ಉಪಾಯ ಸ್ವರೂಪದಲ್ಲಿ ತಾನಿರುತ್ತಾಳೆ ಅನ್ನುವಂತಹ ಆ ಕುತ್ತುವಿಳಕೆರೆಯ ಅನ್ನುವಂತಹ ಆ ಒಂದು ಪಾಶುರದಲ್ಲಿ ಏನು ಮಾಡ್ತಾಳೆ, ಆ ಭಗವಂತನ ಯೋಗ, ನಿತ್ಯ ಯೋಗ ಆ ಒಂದು ದೃಶ್ಯವನ್ನು ತತ್ವವನ್ನು ತಹವಮ್ಮನ್ನು ಅವನು ಇರುವಂತಹವನು ಭಗವಂತ ನೊಬ್ಬನಿಗೆ ಅಲ್ಲ, ಸಕಲರಿಗೂ ಸೇರಿದಂತಹವನು. ಆದ್ದರಿಂದ ನಿನ್ನದು ಏನು ಸ್ವರೂಪ ಪುರುಷಕಾರ, ನೀನು ನಮಗೆ ಮುಂದೆ ಇದ್ದು ನಮ್ಮನ್ನೆಲ್ಲ ಅವನಿಗೆ ಸೇರಿಸಬೇಕು, ಅದು ನಿನ್ನ ಸ್ವರೂಪ. ತತ್ವ ಯಾವುದು, ನಾವು ತಪ್ಪು ಮಾಡಿದ್ದೀವಿ, ನಮ್ಮ ಮೇಲೆ ದಯೆಯನ್ನು ತೋರಿಸುವಂತಹ ದಯಾ ಸ್ವರೂಪಿ ಕೃಪೆ ಅನ್ನುವುದು ನಿನ್ನ ಗುಣ. ಆದ್ದರಿಂದ ಮಹಾಲಕ್ಷ್ಮಿಯ ಗುಣ ಏನಪ್ಪ ಅಂದರೆ ಪುರುಷಕಾರ ಮತ್ತು ಕೃಪೆ. ಇದು ಎರಡೂ ಅವಳದ ಆಗಿರೋದ್ರಿಂದ ಅವಳನ್ನು ಮುಂದಿಟ್ಟುಕೊಂಡು ಲಕ್ಷ್ಮಣನೂ ಸಹ ಈ ಎರಡೂ ಸಹ ಸ್ವರೂಪದಲ್ಲಿ ಸೀತೆಯನ್ನು ನೋಡಿ ತಾನು ರಾಮನ ಹಿಂದೆ ವನವಾಸಕ್ಕೆ ಹೋಗುವುದಕ್ಕೆ ಆಯ್ತಲ್ಲ, ಅದರಿಂದ ಲಕ್ಷ್ಮಣನಿಗೆ ಆ ರಾಮನ ಜೊತೆಯಲ್ಲಿ ಹೋಗುವುದಕ್ಕೆ ಸಹಕಾರ ಮಾಡಿದ್ದು ಸೀತೆಯ ಸಮಕ್ಷಮದಲ್ಲಿ. ಸೀತಾ ವಾಚಾತಿಶಯ ಅನ್ನುವುದಾಗಿ ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳ್ತಾರೆ. ಅದನ್ನು ಇಲ್ಲೂ ಗಮನಿಸಬಹುದು. ಅದೇ ರೀತಿಯಲ್ಲಿ ಮುಂದೆ ಏನಪ್ಪ ಅಂತ ಹೇಳ್ತಂದ್ರೆ ಶತ್ರುಘ್ನನ ರೀತಿಯಲ್ಲಿ ಇವಳು ಸಹ ಎಲ್ಲ ಗೋಪಿಕೆಯರನ್ನು 6ನೆಯ ಪಾಶುರದಿಂದ 15ನೆಯ ಪಾಶುರದವರೆಗೂ 10 ಗೋಪಿಕೆಗಳನ್ನು ಒಂದೊಂದು ರೀತಿಯಲ್ಲಿ ತಾನು ಎಬ್ಬಿಸುತ್ತಾಳಲ್ಲ ಈ ಭಾಗವತ ಸುಪ್ರಭಾತ ಘಟ್ಟ. ಅದರಿಂದ ಇಲ್ಲಿ ಅವರನ್ನು ಇಟ್ಟುಕೊಂಡೇ ನಾವು ಹೋಗಬೇಕು ಅನ್ನುವ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾಳೆ. ಬಲದೇವನ ಇವಾಗ ಲಕ್ಷ್ಮಣನ ವಿಚಾರ ಆಯಿತು. ರಾಮಾನುಜರ ವಿಚಾರದಲ್ಲಿ ಈ ಆಂಡಾಳನ್ನ ನಾವು ಸಮೀಕರಿಸಿ ನೋಡಿದ್ವು. ಕೊನೆಯಲ್ಲಿ ಇನ್ನೊಂದು ಏನಪ್ಪ ಅಂದರೆ ಬಲಭದ್ರ ತೃತೀಯಸ್ತು ಅಂತ ಹೇಳ್ತು. ಈ ಬಲದೇವನ ವಿಚಾರದಲ್ಲಿಯೂ ಸಹ ಆಂಡಾಳ್ ತಾನು 2 ಕಡೆಯೂ ಸಹ ನಾಚ್ಯಾರ್ ತಿರುಮಳಿಯಲ್ಲಿಯೂ ಹಾಡಿದ್ದಾಳೆ, ತಿರುಪಾವೆಯಲ್ಲಿಯೂ ಹಾಡಿದ್ದಾಳೆ. ತಿರುಪಾವೆಯಲ್ಲಿ ಉಂಬರ್ಕೋಮಾನೆ ಉರಂಗಾದಳೆಂದರಾಯ್ ಶಂಬರ್ ಕಳಲಡಿ ಚಲ್ವಾ ಬಲದೇವ ಅಂತ ಹೇಳಿಬಿಟ್ಟು, ಶಂಬರ್ ಕಳಲಡಿ ಬಲದೇವ, ನಾನು ಎಬ್ಬಿಸುವಾಗ ಏನೋ ತಪ್ಪು ಆಗಿದೆ ಅಂತ ಆ ತಡೆ ಆಗಿದ್ದಕ್ಕೆ ಕಾರಣ ಏನು ಅಂತ ಹೇಳಿದಾಗ ನಂದಗೋಪಾಲನ ಯಶೋಧನನ್ನ ಎಬ್ಬಿಸ್ದೆ, ಬಲದೇವನನ್ನು ಬಿಟ್ಟೆ ಅನ್ನುವಂತಹ ಶಂಬರ್ ಕಳಲಡಿ. ನೀನು ಎಲ್ಲಿ ಪಾದ ಇಡ್ತೀಯೋ ಅಲ್ಲಿ ಶುಭದ ಚಿಹ್ನೆ. ನಿನ್ನ ಅವತಾರ ಆಯಿತು, ದೇವಕಿಯ ಗರ್ಭ ನಾಶವಾಗದೆ ಉಳಿಯುವಂತೆ ಆಗಿತ್ತು. ಆ ಕೃಷ್ಣ ಅವತಾರ ಕಾಲಕ್ಕೆ ಮೊಟ್ಟ ಮೊದಲು ಹೆಜ್ಜೆಯನ್ನು ಇಟ್ಟವನು ನೀನು. ಆದ್ದರಿಂದ ನಿನ್ನ ಪಾದ ಸ್ಪರ್ಶವೇ ಶುಭ ಚಿಹ್ನೆ ಅನ್ನುವುದಕ್ಕಾಗಿ ಶಂಬರ್ ಕಳಲಡಿ ಅನ್ನುವುದಾಗಿ ಬಲದೇವನಿಗೆ ಹೇಳಿದ್ರು. ಚಲ್ವಾ ಅಂತ ಹೇಳಿದ್ರೆ ಸಿರಿ ಸಂಪತ್ತನ್ನು ಉಳಿಯುವಂತಹವನು, ಸುಂದರವಾದವನು ಅಂತ ಹೇಳ್ಬಿಟ್ಟು. ಇವನಿಗೆ ಏನು ಶಲ್ವ, ಯಾವಾಗಲೂ ಸಹ ಕೃಷ್ಣನ ಜೊತೆಯಲ್ಲಿಯೇ ಹೋಗ್ತಾ ಇದ್ದ, ಕೃಷ್ಣನನ್ನು ಬಿಟ್ಟೇ ಇರ್ತಾ ಇರಲಿಲ್ಲ. ಯಾವಾಗ ಬಲದೇವ ಇಲ್ಲವೋ ಆವಾಗ ಕೃಷ್ಣನಿಗೆ ಆಪತ್ತು. ಚಿಕ್ಕ ವಯಸ್ಸಿನಲ್ಲೇ ತೆಗೆದುಕೊಳ್ಳಿ, ಆ ಒಂದು ಕಾಳಿಂಗ ಮರ್ಧನದ ಒಂದು ವಿಚಾರ ಬಂದಾಗ, ಕಾಳಿಂಗ ನದಿಗೆ ಧುಮುಕಿದಾಗ ಬಲದೇವ ಅಲ್ಲಿ ಇರಲಿಲ್ಲ, ಅಲ್ಲಿ ಆಪತ್ತು ಬಂದುಬಿಡ್ತು ಕೃಷ್ಣನಿಗೆ. ಮತ್ತೆ ಏನಪ್ಪ ಅಂದರೆ ಕೃಷ್ಣ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಬಲದೇವನನ್ನು ಏನಾದರೂ ಒಂದು ನೆಪದಲ್ಲಿ ಕಳಿಸಿ ತಾನು ಮಾಡ್ತಾ ಇದ್ದ.
ಆದರೆ ಅದೇ ಬಲದೇವ ಏನಪ್ಪ ಅಂದರೆ ಸಾಂಬನ ಒಂದು ವಿಚಾರ ಬಂದಾಗ ಎರಡು ವಿಚಾರದಲ್ಲಿ ಶಂಭರ್ ಕಳಲಡಿ ಚಲುವ ಬಲದೇವ ಅನ್ನುವಂತಹ ವಿಚಾರ ಬಂದಾಗ ಬಲ ಇವನಿಗೆ ಎಷ್ಟು ಇತ್ತು ಅನ್ನುವುದಕ್ಕೆ ಗೊತ್ತಾಗತ್ತೆ. ಇವನು ಆ ಯಮುನೆಯನ್ನ ತಾನು ಕರೀತಾನೆ. ಅವಳು ಯಾವಾಗ ಬರೋದಿಲ್ವೋ ನನ್ನ ಒಂದು ಸ್ವಭಾವ, ನನ್ನ ಒಂದು ಜಾಗ ಎಲ್ಲೋ ಅಲ್ಲಿ ನಾನು ಹರಿತೀನಿ, ಈ ಒಂದು ನನ್ನ ಹಾದಿಯನ್ನು ಬಿಟ್ಟು ಬರುವುದಕ್ಕೆ ನನಗೆ ಅಧಿಕಾರ ಇಲ್ಲ, ಬರಲ್ಲ ಅಂತ ಹೇಳ್ತಾಳೆ. ಆಗ ನನ್ನ ಮಾತನ್ನ ನೀನು ಮೀರ್ತೀಯಾ ಅನ್ನುವುದಕ್ಕಾಗಿ ಬಲರಾಮ ಏನು ಮಾಡ್ತಾನೆ, ತನ್ನ ನೇಗಿಲನ್ನು ಹಾಕಿ ಯಮುನೆಯನ್ನೇ ಆಕರ್ಷಿಸುವಂತಹ ಬಲವನ್ನು ಪ್ರದರ್ಶಿಸುತ್ತಾನೆ. ಇದರಿಂದ ಬಲದೇವ ಅನ್ನುವುದು ಒಂದು ಗೊತ್ತಾಗುತ್ತೆ. ಎರಡನೆಯದು ಏನಪ್ಪ ಅಂದರೆ, ಕೊನೆಯ ಒಂದು ದ್ವಾರಕೆಗೆ ಬರ್ತಾರೆ. ಬಂದಾದ್ಮೇಲೆ ಕೃಷ್ಣನಿಗೆ ವಿವಾಹ ಎಲ್ಲವೂ ಆಗಿ ಮಕ್ಕಳು ಆಗಿರ್ತಾರೆ. ಸಾಂಬನ ವಿವಾಹ. ಸಾಂಬ ದುರ್ಯೋಧನ ಮಗಳನ್ನು ಇಷ್ಟಪಡ್ತಾನೆ. ಆವಾಗ ಏನಾಗುತ್ತೆ, ಆ ಮಗಳನ್ನು ಸ್ವಯಂವರದಲ್ಲಿ ತಾನು ಕರೆದುಕೊಂಡು ಬಂದು ರಥದಲ್ಲಿ ಕುಳಿತು ಬರಬೇಕಾದ್ರೆ ಇಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಇವರುಗಳು ಎಲ್ಲರೂ ಸಹ ಆ ಸಾಂಬನನ್ನು ಎಲ್ಲರೂ ಒಬ್ಬನನ್ನು ಸುತ್ತುವರೆದು ಅವನನ್ನು ಸೋಲಿಸಿ ಅವನನ್ನು ಸೆರೆ ಹಿಡಿದಂತಹ ಸಮಯ. ಆ ಸಮಯವನ್ನು ಆ ದ್ವಾರಕೆಗೆ ವಿಚಾರ ಹೋಗುತ್ತೆ. ದ್ವಾರಕೆಯಲ್ಲಿ ಇನ್ನೇನು ಯುದ್ಧ ಹೂಡಬೇಕು ಅನ್ಬೇಕಾದ್ರೆ ಬಲದೇವ ಯುದ್ಧವನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ದುರ್ಯೋಧನ ಬಲದೇವನ ಶಿಷ್ಯ. ಆ ಶಿಷ್ಯನನ್ನು ತಾನು ಹೇಳಿ ಈ ಸಂಧಿ ಕಾರ್ಯವನ್ನು ಮಾಡಿ ಬಿಡಿಸ್ಕೊಂಡು ಬರ್ತೀನಿ ಅಂತ ಬರ್ತಾನೆ. ಆದರೆ ದುರ್ಯೋಧನನ ಒಂದು ಕೃಷ್ಣನ ಅವರ ಸಂತತಿಯ ಅವಹೇಳನ ನುಡಿ ಬಲದೇವನಿಗೆ ಸಹಿಸುವುದಕ್ಕಾಗುವುದಿಲ್ಲ. ಯಾವಾಗ ಅವನು ಅವಹೇಳನ ಮಾಡೋದಕ್ಕೆ ಮಾಡ್ತಾನೋ, ನೋಡಿ ನೀವು ಸುಮ್ಮನೆ ಇದ್ದರೆ ಸರಿ, ಇಲ್ಲದೇ ಇದ್ದರೆ ಈ ಹಸ್ತಿನಾವತಿಯನ್ನೇ ನೀರು ಪಾಲು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ಹಸ್ತಿನಾವತಿಯನ್ನೇ ತನ್ನ ಒಂದು ನೇಗಿಲಿನಿಂದ ಎಳಿತಾನೆ. ಎಳೆದ ತಕ್ಷಣ ಅದೇನಾಗುತ್ತೆ, ಯಮುನೆಗೆ ಮುಳುಗುವ ಹಾಗೆ ಒಂದು ಸ್ವಲ್ಪ ಇಳಿಜಾರಾಗತ್ತೆ. ತಕ್ಷಣ ಎಲ್ಲರಿಗೂ ಭಯ ಆಗತ್ತೆ. ಬಲದೇವನ ಬಂದು ಕ್ಷಮೆಯನ್ನ ಕೇಳಿ ಸಾಂಬನ ಜೊತೆಯಲ್ಲಿ ಮಗಳನ್ನು ಕಳಿಸಿ ತಾವು ಸಹ ವಿವಾಹವನ್ನ ಮಾಡಿ ಮುಂದಕ್ಕೆ ದ್ವಾರಕೆಗೆ ಕಳಿಸ್ತಾರೆ. ಇದು ಒಂದು ವಿಚಾರ. ಅಂದರೆ ಈ ಹಸ್ತಿನಾಪುರವನ್ನೇ ತನ್ನ ನೇಗಲಿನಿಂದ ಎಳೆಯುವಷ್ಟು ಬಲ ಇವನಿಗೆ ಇತ್ತು ಅನ್ನುವುದಕ್ಕೆ ಬಲೈಕ ಧಾಮನಿ ಈ ಬಲದೇವ ಅನ್ನುವುದನ್ನು ಇಲ್ಲಿಯೂ ನೋಡ್ತೀವಿ. ಇನ್ನೊಂದು ಏನಪ್ಪಾ ಅಂದರೆ, ಬಲದೇವ ಕೃಷ್ಣನ ವಿರಹದಲ್ಲಿ ಇದ್ದಂತಹ ಆ ಗೋಪಿಕೆಯರಿಗೆ ಎಲ್ಲ ಸಮಾಧಾನವನ್ನು ಮಾಡಿ ಕೃಷ್ಣ ಖಂಡಿತವಾಗಿಯೂ ಬರ್ತಾನೆ. ಅವನ ಒಂದು ಸಂದೇಶವನ್ನು ಎಲ್ಲ ಕಳಿಸ್ತಾ ಇದ್ದ. ಆದ್ದರಿಂದ ಈ ತೃತೀಯ ಆ ಬಲದೇವನಾಗಿ ಅವನು ಕೃಷ್ಣನನ್ನು ಮತ್ತು ಅವನ ಬಲವನ್ನು ಅದೇ ರೀತಿಯಲ್ಲಿ ಗೋಪಿಯರಿಗೆ ತೋರಿಸಿದಂತಹ ಆ ಒಂದು ಸಂದೇಶವನ್ನು ಸಮಾಧಾನ ಪಡಿಸುತ್ತಾ ಇದ್ದಂತಹ ಒಂದು ಸನ್ನಿವೇಶಕ್ಕಾಗಿ ಇಲ್ಲಿ ಆ ಬಲದೇವನನ್ನು ಇಲ್ಲಿ ಶಂಭೋರ್ ಕಳಲಡಿ ಚೆಲ್ಲುವ ಬಲದೇವ ಅನ್ನುವುದಾಗಿಯೂ ಹೇಳ್ತಾಳೆ. ಪಿಲಂಪನ್ ತನ್ನೆ ಪಾಂಡ್ಯವಡತ್ತನ್ನೇ ಉಯ್ತುಡುಮೀನ್ ಅಂತ ಹೇಳಿ ಆ ಪಾಂಡ್ಯವನಂ ಅಂತ ಹೇಳ್ತಂದ್ರೆ ಬಲದೇವ ಇರುವಂತಹ ಒಂದು ವನ. ಆ ಪಾಂಡ್ಯವನದಲ್ಲಿಯೇ ಆ ಗೋಪಿಕೆಯರಿಗೆಲ್ಲ ಅವನ ಸಮಾಧಾನ ಮಾಡಿ ಅವರ ಜೊತೆಯಲ್ಲಿ ಇರ್ತಾನೆ. ಅಂತಹ ಆ ಸಮಾಧಾನ ಹೇಳ್ತಾನೇನೋ, ಆ ಪಾಂಡ್ಯವನಕ್ಕಾದರೂ ನನ್ನನ್ನು ಕಳಿಸಿ ಅಂತ ಹೇಳ್ಬಿಟ್ಟು ನಾಚ್ಯಾರ್ ತಿಳುಮಳಿಯಲ್ಲಿ ಬಲದೇವನನ್ನು ಜ್ಞಾಪಿಸಿಕೊಳ್ತೀವಿ. ಹೀಗೆ ಆಂಡಾಳ್ ತಾನು ವಿಭವಾವತಾರಕ್ಕೆ ಭೂದೇವಿಯಾದವಳು ಆಂಡಾಳಾಗಿ ಬಂದಾಗ ಇಲ್ಲಿ ಈ ಬಲದೇವನನ್ನು ಹೇಗೆ ಜ್ಞಾಪಿಸ್ಕೊಳ್ತಾಳೋ ಈ ರೀತಿಯಲ್ಲಿ ಅಲ್ಲಿಯೂ ಸಹ ಇವನನ್ನು ಶಂಭೋರ್ ಕಳಲಡಿ ಚಲ್ವಾ ಬಲದೇವ ಅನ್ನುವುದಾಗಿ. ತೃತೀಯ ರಾಮಾಂಜರು ಆಂಡಾಳು. ಇಲ್ಲಿ ನೋಡಿ, ಇವತ್ತಿನ ಒಂದು ನಮಗೆಲ್ಲ ಆಚಾರ್ಯರಾಗಿ, ಆಚಾರ್ಯ ಸಾರ್ವಭೌಮರಾಗಿ, ಯತಿಪತಿಯಾಗಿ, ಯತಿ ಸಾರ್ವಭೌಮ ಈ ರಾಜ್ಯದಲ್ಲಿ ನಾವೆಲ್ಲ ಇರುವಂತಹ ಇಂತಹ ಸಂದರ್ಭದಲ್ಲಿಯೂ ರಾಮಾನುಜರು ಬಹಳವಾಗಿ ಪ್ರತಿನಿತ್ಯವೂ ಸಹ ಯತಿಗಳಾಗಿ ಮುಂಚವೃತ್ತಿಯಲ್ಲಿ ಅವರು ಏನು ಮಾಡ್ತಾ ಇದ್ರು, ಆಂಡಾಳ್ನ ತಿರುಪಾವೆಯನ್ನೇ ಅನುಸಂಧಾನವನ್ನು ಮಾಡ್ತಾ ಇದ್ರು. ಮುಂಚವೃತ್ತಿಯಲ್ಲಿ ತಿರುಪಾವೆಯನ್ನೇ ಅನುಸರಿಸ್ತಾ ಹಾಡ್ತಾ ಹಾಡ್ತಾ ಬಂದು ಒಂದು ದಿನ ಏನಾಗುತ್ತೆ, ಇವರು
ಆ ಪೆರಿಯ ನಂಬಿಗಳ ಮನೆಗೆ ಹೋಗ್ತಾರೆ. ಹೋದಾಗ ಒಂದು ಮದಹಳಿ ತನ್ನ ಪಾಶ್ರಗಳನ್ನ ಹೇಳ್ತಾ ಇದ್ದಾರೆ. ಶೀರಾರ್ ಒಳಿಯೊಳಿಪ್ಪ ಒಂದು ದಿರವಾಯ್ ಅಂತ ಹೇಳಿಬಿಟ್ಟು ಆ ಪೆರಿಯ ನಂಬಿಗಳ ಮಗಳು ಆಕೆ ಬಂದುಬಿಟ್ಟು ತಾನು ಬಾಗಿಲನ್ನು ತೆರೆಯುತ್ತಾ ಬಂದಾಗ ಸಾಕ್ಷಾತ್ತಾಗಿ ಆಂಡಾಳೆ ಅನ್ನುವುದಾಗಿ ಆಕೆಯನ್ನು ನೋಡಿ ತಾವು ಮೂರ್ಛೆಯನ್ನು ಹೋದಾಗ ಮೋಹಾಂಗತರಾದಾಗ ಆಗ ಪೆರಿಯ ನಂಬಿಗಳಿಗೆ ತನ್ನ ಮಗಳು ಬಂತ ಹೇಳಿದಾಗ ಮಗಳ ಮಾತನ್ನು ಕೇಳಿ ಪೆರಿಯ ನಂಬಿಗಳು ಯಾವ ಒಂದು ಭಯವನ್ನೇ ಪಡೋದಿಲ್ಲ. ಓಹೋ, ಒಂದು ಮದಹಳಿ ತನ್ ಅನುಸಂಧಾನಮೋ ಅಂತ ಕೇಳ್ತಾರೆ. ಅಂದರೆ ಗುರುಗಳಿಗೂ ಮತ್ತು ಶಿಷ್ಯನಿಗೂ ಇರುವಂತಹ ಒಂದು ಸಂಬಂಧ ಇಲ್ಲಿ ಗೊತ್ತಾಗತ್ತೆ. ಗುರು ಎಷ್ಟು ತನ್ನ ಶಿಷ್ಯನ ಅಂತರಂಗವನ್ನು ತಿಳಿದಿರ್ತಾನೆ ಅನ್ನೋದಕ್ಕಾಗಿ ಹೇಳ್ತಾರೆ. ಏನೂ ಇಲ್ಲ, ಒಂದು ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ ಹೇಳಿ ನೀರನ್ನು ಚುಮುಕಿಸಿ ಅವರಿಗೆ ಶೈತ್ಯೋಪಚಾರವನ್ನು ಮಾಡಿದ ನಂತರ ಎದ್ದು ನಿಂತಾರೆ. ಏನಪ್ಪ, ಒಂದು ಮದಹಳಿ ತನ್ನ ಅನುಸಂಧಾನಮ ಅನ್ನುವುದಾಗಿ ಕೇಳ್ತಾರೆ. ಹೀಗೆ ಈ ಒಂದು ಸಂದರ್ಭದಿಂದ ಏನಾಗುತ್ತೆ, ರಾಮಾನುಜರು ಆ ಪೆರಿಯ ನಂಬಿಗಳ ಮಗಳಲ್ಲಿ ಆಂಡಾಳನನ್ನೇ ಕಂಡಂತಹ ಆ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಪಾಶುರ ಅಂತ ಹೇಳಿಬಿಟ್ಟು ಇವತ್ತಿಗೂ ಆ ಒಂದು ಮದಹಳಿತನ್ ಅನ್ನುವುದಕ್ಕಾಗಿ ಇವರನ್ನು ಯಾರು ಯಾವಾಗಲೂ ಸಹ ತಿರುಪ್ಪಾವೆ ಜೀಯರ್ ಅನ್ನುವುದಾಗಿಯೇ ಇವರನ್ನು ಕರೀತಾರೆ ವಿನಃ ಇವರನ್ನು ಶ್ರೀ ಭಾಷ್ಯಕಾರ ಅಂತ ಹೇಳ್ತಾರೆ. ಭಾಷ್ಯಕಾರ ಜೀಯರ್ ಅಂತ ಕರೀಲಿಲ್ಲ. ಗೀತಾ ಭಾಷ್ಯವನ್ನು ಮಾಡ್ತಾರೆ, ಗೀತಾ ಭಾಷ್ಯ ಅಂತ ಕರೀಲಿಲ್ಲ. ಆದರೆ ಯಾವುದನ್ನ ಆಂಡಾಳ್ ತಾನು ಹೇಳಿದ್ರೋ ಅದನ್ನು ಏನಪ್ಪ ಅಂದರೆ ಜನಸಾಮಾನ್ಯರೂ ಸಹ ಇವರನ್ನು ತಿರುಪಾವೆ ಜೀಯರ್ ಅಂತ ಕರೆಯಬೇಕಾದ್ರೆ ಅದರಲ್ಲಿರುವಂತಹ ಅತಿಶಯವಾದದ್ದು ಎಷ್ಟು ಅನ್ನುವುದನ್ನು ನೋಡಿದಾಗ ಇಲ್ಲಿ ಆಂಡಾಳಿಗೂ ಮತ್ತು ರಾಮಾನುಜರಿಗೂ ಇದು ಅನಂತವಾದಂತಹ ಸಂಬಂಧ, ಅಂತ್ಯವಿಲ್ಲದಂತಹ ಸಂಬಂಧ. ಇವರಿಬ್ಬರಿಗೂ ಹೇಗೆ ಅಂತ್ಯವಿಲ್ಲದ ಸಂಬಂಧವೋ ಅನಂತನಾದಂತಹ ಭಗವಂತನಿಗೂ ಸಹ ನಾವೆಲ್ಲರೂ ಸಹ ಅಂತ್ಯವಿಲ್ಲದ ಸಂಬಂಧ. ಅವರಿಗೆಲ್ಲರಿಗೂ ಸಹ ಇಲ್ಲಿ ಆಂಡಾಳ್ ಪ್ರತಿಯೊಬ್ಬ ಒಂದು ಸ್ವತ್ತನ್ನು ಸಹ ಭಗವಂತನಿಗೆ ಸೇರಿದ್ದು ಅನ್ನುವುದನ್ನು ಹೇಗೆ ನೋಡಿದಳೋ ಅದೇ ರೀತಿಯಲ್ಲಿ ರಾಮಾನುಜರೂ ಸಹ ಸಕಲರೂ ಸಹ ಭಗವಂತನಿಗೆ ಸೇರಿದಂತಹ ಸ್ವತ್ತು. ಸ್ವತ್ತು ಸ್ವಾಮಿಗೆ ಸೇರಿದ್ದು, ಸ್ವತ್ತನ್ನು ಸ್ವಾಮಿಗೆ ಸೇರಿಸಬೇಕು. ಸ್ವತ್ತನ್ನು ಸ್ವಾಮಿಗೆ ಸೇರಿಸಬೇಕಾದ್ರೆ ಒಂದೇ ಒಂದು ದಾರಿ ಯಾವುದು ಅಂದರೆ ಅದು ಶರಣಾಗತಿ. ಆ ಶರಣಾಗತಿಯನ್ನು ಆಂಡಾಳ್ ತಿರುಪಾವೆ ಅನ್ನುವಂತಹ ಒಂದು ಶಬ್ದದಿಂದ ತಾನು ಆಚರಣೆಯನ್ನು ಮಾಡಿ ತೋರಿಸಿದ್ಲು. ಇವರು ಶರಣಾಗತಿ ಗದ್ಯತ್ರಯ. ಈಗ ಅರ್ಚಾವತಾರ, ಅರ್ಚಾ ಸ್ವರೂಪಿಯಾದಂತಹ ಭಗವಂತ ಆ ಅರ್ಚಾ ಸ್ವರೂಪದಲ್ಲಿ ಅದರಲ್ಲಿಯೂ ಸಹ ಪಾಲ್ಗುಣ ಮಾಸ ಉತ್ತರ ನಕ್ಷತ್ರ ಅಂದಿನ ದಿನ ಮಹಾಲಕ್ಷ್ಮಿಗೆ ಹುಟ್ಟಿದ ಹಬ್ಬ. ಸ್ವಾಮಿ ತನ್ನ ಒಂದು ಪಟ್ಟ ಮಹಿಷಿಗೆ ಕೃತಾಂಜಲಿಯನ್ನು ಸಮರ್ಪಿಸುವುದಕ್ಕೆ ಹೇಗೆ ಇವಾಗಿನ ಭಾಷೆಯಲ್ಲಿ ಹೇಳಬೇಕಲ್ಲ, ಅದರಿಂದ ಬರ್ತ್ಡೇ ವಿಶಸ್ ಅಂತ ಹೇಳ್ತೀವಿ. ಹಾಗೆ ಭಗವಂತ ತನ್ನ ಪಟ್ಟ ಮಹಿಷಿಗೆ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುವುದಕ್ಕೆ ಹೊರಟ ಹಾಗೆ ಇಬ್ಬರು ಏಕಸಿಂಹಾಸನದಲ್ಲಿ ಇದ್ದಾರೆ. ಏಕಸಿಂಹಾಸನದಲ್ಲಿ ಸಂತೋಷವಾಗಿ ಇದ್ದಾಗ ಯಾವುದೂ ಸಹ ಬೇಡ ಅಂತ ಹೇಳೋದಿಲ್ಲ, ಆಗಲಿ ಅಂತ ಹೇಳಿಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಏನು ಮಾಡ್ತಾರೆ, ಇತ್ತ ನೋಡ್ತಾರೆ, ಅತ್ತ ನೋಡ್ತಾರೆ. ಇತ್ತ ನೋಡಿದಾಗ ಚೇತನದ ಸಮೂಹ, ಅತ್ತ ನೋಡಿದಾಗ ಪರಮ ಚೈತನ್ಯ ಸ್ವರೂಪಿಯಾದಂತಹ ಭಗವಂತ. ಅವನಿಗೆ ಇವರನ್ನು ಸೇರಿಸಬೇಕು. ಯಾವ ರೀತಿಯಲ್ಲಿ ಮಹಾಲಕ್ಷ್ಮಿ ಪಕ್ಕದಲ್ಲಿ ಇದ್ಲು. ಆವಾಗ ಇವರೇನು ಮಾಡ್ತಾರೆ, ಆ ಭಗವಂತನನ್ನು ಕೇಳ್ತಾರೆ. ಏನು ಮೊಟ್ಟ ಮೊದಲು ಆ ಮಹಾಲಕ್ಷ್ಮಿಯ ಪುರುಷಕಾರವನ್ನು ಹೇಳ್ತಾರೆ. ಪುರುಷಕಾರವನ್ನು ಭಗವನ್ನಾರಾಯಣ ಅಭಿಮತಾನುರೂಪ ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲಾಧ್ಯನವತಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮನಾಲಿಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನಿಂ ನಿರವಧ್ಯಾಂ ದೇವದೇವ ದಿವ್ಯ ಮಹಿಷೀಂ ಅಖಿಲ ಜಗನ್ಮಾತ್ರಂ ಅಸ್ಮನ್ಮಾತ್ರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣಮಹಂ ಪ್ರಪದ್ಯೆ ಅನ್ನುವುದಾಗಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಏನಪ್ಪ ಏನು ಬೇಕು, ಭಗವದನುಭವ ಜನಿತ ಪ್ರೀತಿಕಾರಿತ ಕೈಂಕರ್ಯ ನಿತ್ಯ ನಿರಂತರವಾಗಿ ಬೇಕು.
ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಪಾರಮಾರ್ಥಿಕಿ ಅಂತ ಕೇಳ್ತಾರೆ. ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಅಂತ ಹೇಳಿದಾಗ ಮಹಾಲಕ್ಷ್ಮಿ ಅಸ್ತುತೆ ತಯೈವ ಸರ್ವಂ ಸಂಪತ್ಸ್ಯತೆ, ಎಲ್ಲ ನಿನಗಾಗಲಿ. ಇಲ್ಲಿ ಹೇಗೆ ಆಂಡಾಳಿಗೆ ಆ ನೀಳಾದೇವಿ ಇಪ್ಪೋದೇಮೆ ನೀರಾಟ್ಟೆಲೋರ್ ಎಂಬಾವ ಅಂತ ಹೇಳಿದ ತಕ್ಷಣ ಇವರ ಜೊತೆ ಬಂದುಬಿಟ್ಲು. ಹಾಗೆ ರಂಗನಾಯಕಿಯು ಗದ್ಯತ್ರಯದಲ್ಲಿ ರಾಮಾಂಜನ ಜೊತೆ ಸೇರಿಬಿಟ್ಲು. ಯಾವಾಗ ಇವಳ ಒಂದು ಆಗ್ಬಿಡ್ತೋ ಭಗವಂತನನ್ನ ಇವಳ ಒಂದು ಅನುಗ್ರಹದ ಮೂಲಕ ಅವನ ಸ್ವರೂಪ ರೂಪ ಗುಣ ವಿಭವ ಎಲ್ಲವನ್ನ ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ? ಪುನರಪಿ ಶೇಷ ಭಾವಂ ಏವ ಯಾಚಮಾನಃ, ಏವ ಯಾಚಮಾನಃ. ನಮಗೆ ಒಂದೇ ಒಂದು ಏನಪ್ಪ ಅಂದರೆ ಮತ್ತೆ ಮತ್ತೆ ಆ ಶೇಷ ಸ್ವರೂಪವನ್ನೇ ನೀನು ಅನುಗ್ರಹಿಸಬೇಕು ಅಂತ ಹೇಳಿಬಿಟ್ಟು. ಯಾಕೆಂದರೆ ಶೇಷನ ನನ್ನ ಒಂದು ಸ್ಥಾನವನ್ನು ನಾನು ಮರೆಯಬಾರದು. ಅವನಿಗೇನೇ ಕೊಟ್ಟರು, ನಾನು ಏನೇ ಆದರೂ ನಿನ್ನ ದಾಸನೇ, ನೀನು ಏನೇ ಆದರೂ ನನ್ನ ಒಡೆಯನೇ ಅನ್ನುವ ರೀತಿಯಲ್ಲಿ. ಆದ್ದರಿಂದ ಇಂತಹ ಆ ಭಗವಂತನ ಶೇಷತ್ವ ಸ್ವಾಮಿತ್ವವನ್ನೇ ಇಲ್ಲಿಯೂ ಸಹ ಅವರು ಏನು ಮಾಡ್ತಾರೆ, ಭಗವಂತನಿಗೆ ತಾವು ಹೇಳ್ತಾರೆ. ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತ ಅತ್ಯಂತ ಶೇಷ ಭಾವಾಯ ಸ್ವೀಕೃತೋ ಅನುಜ್ಞಾತಾಶ್ಚ ಅತ್ಯಂತ ಸಾಧ್ವಸ ವಿನಿಯಾವನತಃ ಕಿಂಕುರ್ವಾಣ ಕೃತಾಂಜಲಿಪುಟೋ ಭಗವಂತಂ ಉಪಾಸೀತ. ಕೈ ಮುಗಿದು ಕೇಳ್ಕೊತಾರೆ ಆ ಭಗವಂತನನ್ನು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಭಗವಂತನಿಗೆ ಯಾವಾಗಲೂ ಸಹ ನಾವು ಶೇಷಭೂತರು, ಅವನು ಯಾವಾಗಲೂ ಸಹ ಸ್ವಾಮಿ ಅನ್ನುವುದಾಗಿ. ಭಗವತೋ ನಿತ್ಯ ಸ್ವಾಮ್ಯಂ ಆತ್ಮನೋ ನಿತ್ಯ ದಾಸ್ಯಂಚ ಯಥಾವಸ್ಥಿತಂ ಅನುಸಂಧಾಯ. ನಿತ್ಯ ಸ್ವಾಮ್ಯಂ ಆತ್ಮನೋ ನಿತ್ಯ ಸ್ವಾಮಿ, ಆತ್ಮನಿಗೆ ಸದಾ ಸ್ವಾಮಿಯಾಗಿರುವಂತಹವನೇ ಅವನು. ಇಲ್ಲಿ ಆತ್ಮನೋ ನಿತ್ಯ ದಾಸ್ಯಂ, ಆತ್ಮನೋ ನಿತ್ಯ ದಾಸ್ಯಂ, ನಿತ್ಯ ಸ್ವಾಮಿ, ನಿತ್ಯ ಸ್ವಾಮಿ ಆಗಿರುವವನು ನೀನು, ನಿತ್ಯ ದಾಸನಾಗಿರುವವನು ನಾನು ಅನ್ನುವ ರೀತಿಯಲ್ಲಿ ದಾಸನ ಒಂದು ಸ್ಥಾನವನ್ನು, ಸ್ವಾಮಿಯ ಸ್ಥಾನವನ್ನು ತಾವು ಹೇಳಿಕೊಳ್ಳುತ್ತಾ ಆ ಭಗವಂತನಿಗೆ ಅಲ್ಲಿ ಹೇಗೆ ತಾನು ಆಸೆಯನ್ನು ಪಡ್ತಾಳೋ, ಎತ್ತೆಕ್ಕಂ ಕುತ್ತೇವಲ್ ಎಂಗಳೇ ಕೊಳ್ಳಾಮಳ್ ಪೋಹಾದು ಇತ್ತೆಪ್ಪರೆ ಹೊಳ್ವಾನ್ ಅಂದ್ರೆ ಹಾಣ್ ಗೋವಿಂದ ಎತ್ತೆಕ್ಕಂ ಏಳೇಳು ಪಿರವಿಕ್ಕಂ ಅಂತ ನೋಡು. ಆ ಭಗವಂತನಿಗೆ ಅವನಿಗೇನೋ ಒಂದು ಆ ವ್ರತಕ್ಕೆ ಬೇಕಾಗುವಂತಹ ವಾದನವನ್ನು ಇಟ್ಟಾಗ ಅವಳು ಏನು ಹೇಳ್ತಾಳೆ, ಈ ವಾದನವಲ್ಲ, ನಮ್ಮ ವಾದನ ಅಂತ ಹೇಳ್ತಂದ್ರೆ ಕೈಂಕರ್ಯವನ್ನು ನಿನಗೆ ಯಾವಾಗಲೂ ಕೊಡಬೇಕು ಅನ್ನುವಂತಹದ್ದನ್ನು. ಅದನ್ನೇ ಇಲ್ಲಿ ರಾಮಾಂಜರು ಸಹ ಕದಾಹಂ ಭಗವತ್ ಪಾದಾಂಬುಜದ್ವಯಂ ಪರಿಚರ್ಯಾಕರಣ ಯೋಗ್ಯ ತದೇಕ ಭೋಗ ತತ್ ಪಾದೋ ಪರಿಚರಿಷ್ಯಾಮಿ ಕಥಾ ಮಾಂ ಭಗವಾನ್ ಸ್ವಕೀಯ ಅತಿ ಶೀತಲ್ ಅಂತ ಹೇಳಿಬಿಟ್ಟು, ಕದಾಹಂ ಭಗವತ್ ಪಾದಾಂಬುಜದ್ವಯಂ ಪರಿಚರ್ಯಾಕರಣ ಯೋಗ್ಯ, ನನಗೆ ಯಾವಾಗ ಆ ಪಾದಾಂಬುಜದಲ್ಲಿ ಪರಿಚರ್ಯ ಮಾಡುವುದಕ್ಕೆ ಯೋಗ್ಯತೆ ಸಿಗುತ್ತೆ, ತದೇಕ ಭೋಗ, ಅದೇ ನನಗೆ ಭೋಗ ಅನ್ನುವುದಾಗಿ ಹೇಳ್ತಾರೆ. ಮತ್ತೆ ಮತ್ತೆ ಪ್ರಾರ್ಥಿಸ್ತಾರೆ ಆ ಭಗವಂತನನ್ನು. ಪ್ರಾರ್ಥನೆಯನ್ನು ಮಾಡುವಾಗ ಮೊದಲು ಹೇಗೆ ಶರಣಾಗತಿಯಲ್ಲಿ ತೋರಿಸ್ಕೊಳ್ತಾರೋ, ಪಿತರಂ ಮಾತರಂ ಮಾತ ಪಿತರಂ ಪಿತರಂ ಮಾತರಂ ಧಾರಾನ್ ಪುತ್ರಾನ್ ಬಂಧೂನ್ ಸಖೀನ್ ಗುರುಂ ರತ್ನಾನಿ ಧನಧಾನ್ಯಾನಿ ಕ್ಷೇತ್ರಾಣಿ ಚ ಗೃಹಾಣಿ ಚ ಸರ್ವಧರ್ಮಾಂಶ ಸಂತ್ಯಜ್ಯ ಸರ್ವಕಾಮಾಂಶ ಸಾಕ್ಷರಾನ್ ಲೋಕವಿಕ್ರಾಂತ ಚರಣೋ ಶರಣಂತೆ ವ್ರಜಂ ವಿಭೋ. ಪ್ರಾರಂಭದಲ್ಲಿ ಹೇಗೆ ಹೇಳ್ತಾರೋ, ವೈಕುಂಠ ಗದ್ಯದಲ್ಲಿಯೂ ಸಹ ಮುಕ್ತಾತ್ಮನಾಗಿ ಅವನು ಆ ಪರಮಪದದಲ್ಲಿ ಹೋದಾಗಲೂ ಸಹ ಭಗವಂತನನ್ನ ಆ ಸರ್ವ ವಿಧವಾದಂತಹ ಬಂಧು ಅನ್ನುವ ರೀತಿಯಲ್ಲಿಯೇ ಅಲ್ಲಿಯೂ ಸಹ ಶ್ರೀಮನ್ನಾರಾಯಣಂ ಮಮ ಕುಲನಾಥಂ ಮಮ ಕುಲದೈವತಂ ಮಮ ಕುಲ ಸರ್ವಂ ಸಾಕ್ಷಾತ್ಕರವಾಣಿ ಚಕ್ಷುಷ ಅನ್ನುವುದಾಗಿಯೇ
ಆ ಭಗವಂತನನ್ನು ತಾವು ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡ್ತೀವಿ. ಕದಾಹಂ ಭಗವಂತಂ ನಾರಾಯಣಂ ಮಮ ಕುಲನಾಥಂ ಮಮ ಕುಲದೈವತಂ ಮಮ ಕುಲಧನಂ ಮಮ ಭೋಗ್ಯಂ ಮಮ ಮಾತರಂ ಮಮ ಪಿತರಂ ಮಮ ಸರ್ವಂ ಸಾಕ್ಷಾತ್ಕರವಾಣಿ ಚಕ್ಷುಷ. ಹೀಗೆ ಹೇಳುತ್ತಾ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡುವುದನ್ನು ಸಹ ಆಂಡಾಳ್ ಸಹ ತಾನು ನವವಿಧ ಸಂಬಂಧವನ್ನು ತಾನು ಆ ಕರವೆಹಳ್ ಪಿಂಚನ್ರು ಅದರಲ್ಲಿ ತಾನು ಹೇಳ್ತಾ, ನನಗೂ ನಿಮಗೂ ಇರುವಂತಹ ಈ ಒಂದು ಸಂಬಂಧವನ್ನು ಬಿಡಿಸಿಕೊಳ್ಳಲಾರದಂತಹ ಆತ್ಮ ಪರಮಾತ್ಮ ಸಂಬಂಧವನ್ನು ಹೇಳಿ ಇವಳ ಒಂದು ಪಾಶುರವನ್ನು ಆ ಗೋಪಿಕೆಯರು ಅನುಷ್ಠಾನವನ್ನು ಮಾಡಲು ಅದನ್ನೇ ಇವಳು ಅನುಕರಿಸಿದಳು. ಅದನ್ನು ಅನುಸಂಧಾನವನ್ನು ಮಾಡುವಂತಹವರು ಅವರು ಯಾರಪ್ಪ ಅಂದರೆ, ಇವಳು ಹೇಗೆ ಭೂದೇವಿಯ ಅವತಾರದಲ್ಲಿ ಇದ್ದವಳು ನಮಗಾಗಿ ಇಲ್ಲಿ ಬಂದು ಆಂಡಾಳಾಗಿ ಅವತರಿಸಿ ತಿರುಪ್ಪಾವೆಯನ್ನು ಆಚರಿಸಿ ಆ ಭಗವಂತನನ್ನು ಸೇರುವಂತಹ ಒಂದು ವಿಚಾರವನ್ನು ತೋರಿಸಿದ್ರು. ಇವರೂ ಸಹ ನಿತ್ಯ ಕೈಂಕರ್ಯವನ್ನು ಸಕಲ ವಿಧ ದಿಶೆಯಲ್ಲಿ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೋಚಿತ ಒಳಿವಿಲ್ ಕಾಲಮೆல்லாம் ಉಡನಾಯ್ ಮನ್ನಿ ಒಳುವಿಲಾ ಅಡಿಮ ಶಯ್ಯಂ ವೇಂಡುಂ ಅನ್ನುವುದಾಗಿ ಆಳ್ವಾರ್ ಏನು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಇದಕ್ಕೆ ಪ್ರತೀಕವಾಗಿರುವಂತಹವರು ಯಾರಪ್ಪ ಅಂದರೆ ಆದಿಶೇಷ. ಅಲ್ಲಿ ಪರಮಪದದಲ್ಲಿ ಸರ್ವವಿಧವಾದಂತಹ ಕೈಂಕರ್ಯವನ್ನು ಮಾಡ್ತಾ ಇದ್ದವರು ನಮಗಾಗಿ ಅನಂತನಾದವರು ಇವತ್ತು ರಾಮಾನುಜರಾಗಿ ಬಂದು ಆ ರಾಮಾನುಜರು ಇಲ್ಲಿ ತಮ್ಮ ಗುರುಗಳನ್ನು ಆಚಾರ್ಯಾಭಿಮಾನಮೇ ಉತ್ತಾರಕಂ ಅನ್ನುವುದಾಗಿ ಆ ಆಚಾರ್ಯರ ಅಭಿಮಾನದ ಮಾರ್ಗದಲ್ಲಿ ನಮಗೆ ಈ ಒಂದು ಪ್ರಪತ್ತಿಯ ಮಾರ್ಗವನ್ನು ತೋರಿಸಿ ಆ ಪ್ರಪತ್ತಿಯ ಮಾರ್ಗವನ್ನು ತೋರಿಸಿದ್ದಲ್ಲದೆ 74 ಸಿಂಹಾಸನಾಧಿಪತಿಗಳನ್ನು ನಮಗಾಗಿ ಸ್ಥಾಪನೆಯನ್ನು ಮಾಡಿ ಆ ಅವರವರು ಅನುಕೂಲವಾಗಿ ಅವರವರ ಹತ್ತಿರವಿರುವಂತಹ ಅವರ ವಂಶಕ್ಕೆ ಬರುವಂತಹ ಪರಂಪರೆಯಾಗಿ ಬಂದಿರುವಂತಹ ಆಚಾರ್ಯರುಗಳನ್ನು ತಾವು ಆಶ್ರಯಿಸಿ ಪಂಚ ಸಂಸ್ಕಾರಗಳನ್ನು ಮಾಡಿಕೊಂಡು ಅವರು ಉಪದೇಶ ಮಾಡಿದಂತಹ ರೀತಿಯಲ್ಲಿಯೇ ನಾವು ನಡೆಯಬೇಕು. ಇದೇ ಆ ಆಂಡಾಳ್, ಅದೇ ಈ ಅನಂತನಾದಂತಹ ಅವರು ರಾಮಾನುಜರಾಗಿ ಇಳಿದು ಬಂದು ನಮಗೆ ಆ ಪ್ರಪತ್ತಿಯ ಮಾರ್ಗವನ್ನು ತೋರಿಸ್ತಾರೆ. ಹೀಗೆ ಏನು ನಡೀತೋ ಅದನ್ನು ಆಂಡಾಳ್ ಭಗವಂತ ಕೃಷ್ಣನ ಜೊತೆಯಲ್ಲಿ ಸಂವಾದ ಮಾಡಿದಂತೆಯೇ ಆ ಅನಂತನಾದಂತಹ ಆ ಪ್ರಥಮ ಸ್ವರೂಪದವರು ರಾಮಾನುಜರಾಗಿ ಇವತ್ತು ಅವತರಿಸಿ ರಂಗನಾಯಕಿಯ ಸಮೇತ ರಂಗರಾಜ ಯಾವಾಗ ಆ ಪೀಠದಲ್ಲಿ ಇದ್ದನೋ ನೀಳ ಸಹಿತ ಕೃಷ್ಣನ ಜೊತೆಯಲ್ಲಿ ಅವಳು ಪ್ರಾರ್ಥಿಸಿದ ಹಾಗೆ ರಂಗನಾಯಕಿಯ ಸಹಿತನಾಗಿ ಇರುವಂತಹ ಶ್ರೀ ರಂಗನಾಥನ ಜೊತೆಯಲ್ಲಿ ಸಂವಾದವನ್ನು ಮಾಡಿ ನಮ್ಮೆಲ್ಲರನ್ನೂ ಸಹ ಉಜ್ಜೀವಿಸುವಂತಹ ಒಂದು ಮಹತ್ತ ಕಾರ್ಯದಲ್ಲಿ ನಮ್ಮನ್ನೆಲ್ಲ ರಕ್ಷಣೆಯನ್ನು ಮಾಡ್ತಾ ಇದ್ದಾರಲ್ಲ ಇಂತಹ ರಾಮಾನುಜರು. ನಚೇದ್ರಾಮಾನುಜೇತ್ಯೇಷ ಚತುರಕ್ಷರಿ ಕಾಮವಸ್ತಾಂ ಪ್ರಪದ್ಯಂತೆ ಜಂತವೋ ಹಂತಮಾದೃಶಃ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನ್ನಾವಿರಭೂದ್ಭೌಮೋ ರಾಮಾನುಜ ದಿವಾಕರಃ ತೃಣೀಕೃತ ವಿರಿಂಚಾದಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ ಅನ್ನುವ ರೀತಿಯಲ್ಲಿ ರಾಮಾನುಜರೇ ನಮಗೆ ಎಲ್ಲ ರೀತಿಯ ಗತಿ ಗಮ್ಯ ಅನ್ನುವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಆಂಡಾಳ್ ಸಹ ತಾನು ಎಷ್ಟೇ ಭಾವಪ್ರಕರ್ಷವಾದರೂ ಸಹ ಅವಳು ಸಹ ತನ್ನ ಗುರು ಅನ್ನುವುದಾಗಿ ತನ್ನ ತಂದೆಯನ್ನೇ ತಾನು ಕಂಡಳು. ಇಲ್ಲಿ ವಿಷ್ಣು ಚಿತ್ತಂ ಗೋದೈ ಆ ತಂದೆಯ ಸಂಬಂಧದಿಂದ ಹೇಳ್ತಾಳೆ. ಯಾತಕ್ಕಾಗಿ ಅಂದರೆ ಅವರ ತಂದೆಯೇ ಇವಳಿಗೆ ಆಚಾರ್ಯರೂ ಹೌದು ತಂದೆಯೂ ಹೌದು. ಆದ್ದರಿಂದ ಆ ತಂದೆಯ ಸಂಬಂಧವನ್ನು ತಾನು ಹೇಳಿಕೊಂಡು ಇಲ್ಲಿ ಹೇಳ್ತಾರೆ. ಅದೇ ಇಲ್ಲಿ ಆಚಾರ್ಯರು ತಮ್ಮ ಒಂದು ಆಚಾರ್ಯರ ಸಂಬಂಧದಲ್ಲಿ ಆಳವಂತಾರರ ಒಂದು ಆ ಪರಮ ಗುರು ಯಾರು ಅಂತ ಹೇಳ್ತು ಅಂದರೆ ಇವರಿಗೆ ಆಳವಂತಾರರ ಒಂದು ಮಾರ್ಗವನ್ನು ಇಲ್ಲಿ ಯತ್ಪದಾಂಬೋರುಹ ಧ್ಯಾನ ವಿಧ್ವಸ್ತಾಶೇಷ ಕಲ್ಮಷಃ ವಸ್ತುತಾವುಪೇಯಾತೋಹಂ ಯಾಮುನೇಯಂ ನಮಾಮ್ಯಹಂ ಅಂತ ಹೇಳಿ ಆ ಚತುಶ್ಲೋಕಿ ಶಬ್ದಕ್ಕೂ ಸಹ
ಆ ಶ್ಲೋಕವನ್ನು ಹೇಳುವುದಕ್ಕೆ ಮೊದಲು ಆಳವಂತಾರರ ತನಿಯನ್ನೇ ಇವರು ಹೇಳಬೇಕಂದ್ರೆ ಅವರಿಂದನೇ ಅಸತ್ತಾದಂತಹ ಇದನ್ನು ಸತ್ತೆಯನ್ನಾಗಿ ಮಾಡಿದಂತಹ ಆ ಆಚಾರ್ಯರು ಯಾರು ಆಳವಂದಾರ್ ಅವರನ್ನೇ ಹೇಳ್ತಾರೆ. ಅದೇ ರೀತಿ ವೈಕುಂಠ ಗದ್ಯವನ್ನು ಮಾಡಬೇಕಾದ್ರೂ ಯಾಮುನಾರ್ಯ ಸುಧಾಂಭೋತಿ ಅವಗಾಹ್ಯ ಯಥಾಮತಿ ಆದಾಯಂ ಭಕ್ತಿಯೋಗಾಖ್ಯಂ ರತ್ನಂ ಸಂದರ್ಶಯಾಮ್ಯಹಂ ಅನ್ನುವುದಾಗಿ ಯಾಮುನಾರ್ಯ ಸುಧಾಂಭೋತಿ. ಯಾಮುನರು ಅನ್ನುವುದೇ ಅಮೃತ ಸಮುದ್ರ. ಆ ಅಮೃತದ ಕಡಲಿನಲ್ಲಿ ಮಿಂದು ಅದರಲ್ಲಿ ನಾನು ಏನು ದರ್ಶನವನ್ನು ಮಾಡ್ತೀನೋ ಅದನ್ನು ನಿಮ್ಮ ಮುಂದೆ ಇಡ್ತೀನಿ, ಒಂದೊಂದು ಮುತ್ತು ರತ್ನಗಳನ್ನು ತಂದು ಇಡ್ತೀನಿ ಅಂತ ಹೇಳಿದ್ರಲ್ಲ, ಸಂದರ್ಶಯಾಮ್ಯಹಂ ಅಂತ ಹೇಳಿದ್ರು. ಅದರಲ್ಲಿ ಅವರೇ ಅನುಭವಿಸ್ತಾರೆ, ಸ್ವಾನುಭವ ಅವರೇ ಪಡೆದು ಬಿಟ್ಟಿದ್ರೆ ನಮಗೆ ಏನು ಹೇಳ್ತಾ ಇರಲಿಲ್ಲ. ಸಂದರ್ಶನಾಮ್ಯಹಂ, ಅವ್ರಿಗೇನು ಕಂಡ್ರೋ ಅದನ್ನು ನಮ್ಮ ಮುಂದೆ ಇಟ್ಟರು. ಆಂಡಾಳ್ ತಾನು ಏನು ಅನುಭವಿಸಿದಳೋ ಅದನ್ನು ಆ ಶ್ರೀವಿಲ್ಲಿಪುತ್ತೂರಿನಲ್ಲಿ ಇಟ್ಲು, ತಾನು ಅನುಕರಿಸಿದಳು. ಆ ಅನುಕರಿಸಿದ ಅನುಸಂಧಾನವನ್ನು ನಮ್ಮ ಇಡೀ ಗುರು ಪರಂಪರೆಗೆ ನಮಗೆ ಇಲ್ಲಿ ಆ ಆನಂದ ಸಾಗರದಲ್ಲಿ ಅನುಸಂಧಾನ ಮಾಡುವಂತಹ ಕೃಪೆಗೆ ಒಳಗು ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಏನಪ್ಪ ಅಂದರೆ ಜಪ್ತವ್ಯಂ ಗುರು ಪರಂಪರೆಯಂ. ಆ ಗುರು ಪರಂಪರೆಯನ್ನು ನಾವು ಯಾವಾಗಲೂ ಸಹ ಅನುಸಂಧಾನವನ್ನು ಮಾಡಬೇಕು. ಮತ್ತೆ ಏನಪ್ಪ ಅಂತ ಹೇಳ್ತು ಅಂದರೆ ದ್ವಯಮಂ, ಅವರು ಏನು ಉಪದೇಶವನ್ನು ಮಾಡಿದ್ರೋ ಆ ಭಗವಂತನಿಗೆ ಇಷ್ಟವಾದಂತಹ ಆ ದ್ವಯ ಮಂತ್ರವನ್ನು ನಾವು ಹೇಳ್ತಾ ಇರಬೇಕು. ಇದನ್ನು ಆಂಡಾಳ್ ತಾನು ಆ ಗೋಪಿಯ ಭಾವದಲ್ಲಿ ವ್ಯಕ್ತಪಡಿಸಿದಳು. ಆಚಾರ್ಯರಾದ್ದರಿಂದ ನೇರವಾಗಿ ವ್ಯಕ್ತಪಡಿಸಿದರು ಆಳ್ವಾರ್. ಮತ್ತೆ ಏನಪ್ಪ ಅಂತ ಹೇಳ್ತಂದ್ರೆ ಪ್ರತಿಯೊಬ್ಬರನ್ನೂ ಸಹ ಇವಳು ನೀರಾಡಪೋದುವಿನೋ ಅಂತ ಹೇಳಿದ್ರು. ರಾಮಾನುಜಾಚಾರ್ಯರು ಏನಪ್ಪ ಅಂದರೆ ಆಸೆ ಹಿಡಿಯೋರ್ಗೆಲ್ಲ ಎಲ್ಲರಿಗೂ ಯಾರ್ಯಾರಿಗೆ ಆಸೆ ಇದೆಯೋ ಎಲ್ಲರಿಗೂ ಸಹ ಆರ್ಯರ್ಹಳ್ ತೂರುಮಿನ್ ಆಚಾರ್ಯರುಗಳೇ ಇನ್ನು ಮುಂದೆ ಹೇಳಿ ವರಂ ಬರುತ್ತಾರ್ಪಿನ್. ಹಿಂದೆ ಏನು ಒಬ್ಬ ಆಚಾರ್ಯ ಒಬ್ಬ ಶಿಷ್ಯನಿಗೆ ಬರ್ತಾ ಇದ್ದಂತಹ ಆ ಒಂದು ಭಾವವನ್ನು ಹೋಗಲಾಡಿಸಿ ಯಾರಿಗೆ ಆಸೆ ಇದೆಯೋ ಎಲ್ಲರಿಗೂ ಸಹ ನೀವು ಉಪದೇಶವನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ಹಿಂದೆ ಇದ್ದಂತಹ ಆ ಕಟ್ಟಳೆಯನ್ನು ವರಂಬ ಅರುತ್ತಾರ್, ಆ ಒಂದು ಕಟ್ಟಳೆಯನ್ನು ಕತ್ತರಿಸಿ ಹಾಕಿ ಸಕಲರಿಗೂ ಆ ಯೋಗ್ಯತೆಯನ್ನು ಇವರು ಕೊಟ್ಟರು. ಅದೇ ರೀತಿಯಲ್ಲಿ ಒಬ್ಬರನ್ನ ಬಿಡಲಿಲ್ಲ ಆಂಡಾಳ್. ಅದನ್ನು ಎಲ್ಲೇ ಇಳಂಗಿಳಿಯಲ್ಲಿ ಒಂದಣ್ಣಿಕೊಳ್ಳ, ಅದರಲ್ಲಿ ಆ ಎಲ್ಲರೂ ಬಂದಿದ್ದಾರಾ ಅನ್ನುವುದಾಗಿ ತಾನು ಕೇಳ್ತಾಳಲ್ಲ. ಅಂದರೆ ಒಬ್ಬರು ಮಿಕ್ಕ ಬಿಟ್ಟರೂ ಸಹ ಆ ಭಗವಂತನ ಸ್ವತ್ತು ಒಂದು ಅವನಿಂದ ದೂರ ಆಗಿಬಿಡುತ್ತಲ್ಲ ಅನ್ನುವಂತಹ ಆಂಡಾಳ್ನ ಮನಸ್ಸು. ಅದೇ ರೀತಿಯಲ್ಲಿ ಆಚಾರ್ಯರಿಗೂ ಸಹ ಎಲ್ಲರೂ ಸಹ ಭಗವತ್ ಸ್ವತ್ತು ಭಗವಂತನ ಒಂದು ಸಿರಿಯೇ ಅನ್ನುವುದಾಗಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಆಂಡಾಳು ಸಹ ರಾಮಾಂಜರ ಹೃದಯವೇ ಆಂಡಾಳ್. ಅದರಿಂದಲೇ ಇವರ ಆಂಡಾಳ್ನ ಅಂತರಂಗವನ್ನು ಕಂಡು ರಾಮಾಂಜರು ಏನು ಮಾಡಿದ್ರು, ತಿರುಮಾಲಿರಂ ಶೋಲೆ ಆ ಭಗವಂತನಿಗೆ 100 ತಡ ಉತ್ಸವವನ್ನು ಆಚರಣೆಯನ್ನು ಮಾಡಿದ್ರು. ಸ್ವತಃ ಆಂಡಾಳ್ ತನ್ನ ವಿಗ್ರಹವನ್ನೇ ಮರೆತು ಅಣ್ಣ ಅನ್ನುವುದಾಗಿ ಕರೆಯುವುದಕ್ಕಾಗಿ ಮುಂದೆ ಬಂದಳಲ್ಲ. ಅದರಿಂದ ಗೋದಾಗ್ರಜರಾದರು ರಾಮಾನುಜರು. ಅದರಿಂದ ರಾಮಾನುಜರು ಗೋದೆಗೆ ಕೋಯಿಲಣ್ಣ ಆದರು. ಹೀಗೆ ಆಂಡಾಳ್ನು ಅನಂತನು, ಆಂಡಾಳ್ನು ರಾಮಾನುಜರು, அந்த ಅನಂತನೇ ರಾಮಾನುಜರು, அந்த ಭೂಮಿ ಪಿರಾಟಿಯೇ ಆ ಭೂಮಿ ದೇವಿಯೇ ಇವತ್ತು ಆಂಡಾಳ್. ಅನಂತನೇ ರಾಮಾನುಜ, ಭೂದೇವಿಯೇ ಆಂಡಾಳ್. ಅದರಿಂದ ಇವರಿಬ್ಬರೂ ಸಹ ನಮಗೆ ತೋರಿಸಿಕೊಟ್ಟದ್ದು ಏನಪ್ಪ ಅಂದರೆ ಭಗವಂತನಿಗೆ ನಾಮ ಸಂಕೀರ್ತನೆ. ಎರಡನೆಯದು ನಮ್ಮನ್ನು ಮಾನಸಿಕವಾಗಿ ಅವನಿಗೆ ಒಪ್ಪಿಸಿ ಬಿಡುವಂತಹ ಶರಣಾಗತಿ. ಮೂರನೆಯದು ಮುಂದೆ ಏನಪ್ಪ ಅಂದರೆ ಶರಣಾಗತಿಯನ್ನು ಮಾಡಿದ್ವೋ ನಿತ್ಯ ಅವನ ಕೈಂಕರ್ಯ ಸ್ವಸ್ಮೈ ಪ್ರಸೂನಾರ್ಪಣಂ
ಅವನ ಒಂದು ಕೈಂಕರ್ಯದಲ್ಲಿ ನಿತ್ಯ ಕಾಯಿಕವಾಗಿ ಕಾಯ ವಾಚ ಮನಸ ತ್ರಿಕರಣಗಳಿಂದ ಅವನಿಗೆ ಒಪ್ಪಿಸಿ ಬಿಡಬೇಕು. ಇದಕ್ಕೆ ಮುಖ್ಯವಾಗಿ ಬೇಕಾದ್ದು ಏನಪ್ಪ ಅಂದರೆ ಆಚಾರ್ಯಾಭಿಮಾನ. ಇಲ್ಲಿ ಹೇಳ್ತಾಳೆ ಆಂಡಾಳ್, ಶೆಲ್ವರ್ ಪೆರಿಯರ್ ಶಿರುಮಾಣಿಡವರ್ நாம் செய்வதே ವಿಷ್ಣು ಚಿತ್ತರ್ ತಂಗಳ್ ದೇವರೇ ವರವಿಪ್ಪರೇ ಅದು ಕಾಣುಮೆ ಅಂತ ಹೇಳ್ತಾರೆ. ವಿಷ್ಣು ಚಿತ್ತರ್ ತಂಗಳ ದೇವರೇ ಅಂತ ಹೇಳ್ತಾರೆ. ಶೆಲ್ವರ್ ಪೆರಿಯರ್ ಭಗವಂತ ತುಂಬ ದೊಡ್ಡವರು, ಹುಲುಮಾನವರು, ನಾವು ತುಂಬ ಚಿಕ್ಕವರು. ಮೇಲ್ಗಡೆ ಇರುವವರನ್ನ ನಾವು ಹಿಡಿಯೋದಕ್ಕಾಗತ್ತಾ? ಇಲ್ಲ. ಅವನ ಕರೆ ತರುವುದಕ್ಕೆ ಯೋಗ್ಯತೆ ಇರೋರು ಯಾರಿಗೆ? ವಿಷ್ಣು ಚಿತ್ತರಿಗೆ, ನಮ್ಮ ತಂದೆಗೆ. ಯಾಕೆಂದರೆ ಅವರು ಯಾವಾಗ ಪರತತ್ವ ನಿರ್ಣಯವನ್ನ ಮಾಡಿದ ತಕ್ಷಣ ಆಕಾಶದಲ್ಲಿ ಅವರ ಕಣ್ಣಿಗೆ ದರ್ಶನವನ್ನ ಕೊಟ್ಟು ಅವರಿಂದ ಪಲ್ಲಾಂಡನ್ನ ಹಾಡಿಸ್ಕೊಂಡ್ರು. ಅಂದರೆ ಭಗವಂತನನ್ನ ಬರೆಸುವಂತಹ, ಅವನನ್ನು ಕರೆಯುವಂತಹ ಸಾಮರ್ಥ್ಯ ನನ್ನ ತಂದೆಗೆ ಗೊತ್ತಿದೆ ವಿನಃ ನನಗಿಲ್ಲ. ಇಲ್ಲಿ ವಿಷ್ಣು ಚಿತ್ತರ್ ದೇವರೇ ಅಂತ ಹೇಳಲ್ಲ, ತಂಗಳ ದೇವರೇ, ಅವರ ದೇವರನ್ನ ಅಂತ ಹೇಳಿದಾಗ ಇವಾಗ ತನ್ನ ದೇವರು ಅಂತಾನು ಹೇಳ್ಕೊಳ್ಳಿಲ್ಲ, ಆಚಾರ್ಯರ ಸಂಬಂಧದಿಂದ ಬಂದಂತಹ ದೇವರು, ಆಚಾರ್ಯರ ದೇವರೇ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಆಚಾರ್ಯಾಭಿಮಾನದ ಆ ಉತ್ತುಂಗದ ಎಲ್ಲೆಯನ್ನ ತೋರಿಸಿಕೊಟ್ಟವಳು ಅಂದರೆ ಆಂಡಾಳೆ ಅಲ್ವಾ. ಅದೇ ರೀತಿಯಲ್ಲಿ ಇಲ್ಲಿ ರಾಮಾನುಜರು ಸಹ ಆ ಆಚಾರ್ಯರ ಪರಂಪರೆಯ ಒಂದು ಆ ಪರಂಪರೆ ಮುಂದುವರಿಯಬೇಕು ಅಂತ ಹೇಳಿಬಿಟ್ಟು ತಾನು ಆಚಾರ್ಯಾಭಿಮಾನವನ್ನ ಮೊದಲು ಜಗತ್ತಿಗೆ ರುಜುಪಡಿಸಿ ಆ ಪರಂಪರೆ ಯಾವ ರೀತಿಯಲ್ಲಿ ಬರಬೇಕು ಅನ್ನುವುದಕ್ಕಾಗಿ ಆ ಗದ್ಯತ್ರಯದಲ್ಲಿ ಭಗವಂತನ ಮುಂದೆ ಪ್ರಪತ್ತಿಯನ್ನ ಮಾಡಿ ತೋರಿಸಿ ಆ ಆಚಾರ್ಯ ಪರಂಪರೆಗೂ ಒಂದು ದಾರಿಯನ್ನ, ಮಾರ್ಗವನ್ನ, ಆಚಾರ್ಯ ಪರಂಪರೆಯಲ್ಲಿ ಶಿಷ್ಯರಾದವರು ಹೇಗೆ ಇರಬೇಕು ಅನ್ನುವಂತಹ ಪರಂಪರೆಯನ್ನ ಎರಡನ್ನೂ ತೋರಿಸಿ ಈ ಸ್ವತ್ತನ್ನ ಭಗವಂತನಿಗೆ ಅರ್ಪಿಸುವ ಒಂದು ಸಾಮರ್ಥ್ಯವನ್ನ ಕೊಟ್ಟಂತಹ ಮಹಾನುಭಾವರೇ ಅವರು ಜಗದಾಚಾರ್ಯರಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಇಂತಹ ರಾಮಾನುಜರನ್ನ, ಆಂಡಾಳನ್ನ, ಆ ಭೂದೇವಿಯೇ ಆಂಡಾಳ್, ಅನಂತನೇ ರಾಮಾನುಜ, ಇದರಲ್ಲಿ ಯಾವ ಸಂದೇಶವೂ ಇಲ್ಲ. ಈ ಆಂಡಾಳ್ನ ಏನು ಒಂದು ಅಂತರಂಗವೋ ರಾಮಾನುಜರ ಅಂತರಂಗ ಏನೋ, ಈ ಎರಡೂ ಅಂತರಂಗ ಹೊರಗಡೆ ಹೇಗೆ ಅನ್ನುವುದಕ್ಕೆ ಮೂರ್ತಿ ವ್ಯಕ್ತಂತೆ ನಮ್ಮ ಯತಿರಾಜ ಜೀಯರ್ ಅವರ ಒಂದು ಬದುಕನ್ನೇ, ಅವರ ಒಂದು ಕೈಂಕರ್ಯದ ರೀತಿಯನ್ನು, ಅವರು ನಡೆದು ಬರುವಂತಹ ಹಾದಿಯಲ್ಲಿ ನಾವು ಸಹ ಅನುಸರಿಸಿ ನಡೆದದ್ದೇ ಆದರೆ ಅದು ಆಂಡಾಳಂ ಅನಂತನಂ ಅನ್ನುವಂತಹ ಅರ್ಥ ಎಲ್ಲರಿಗೂ ಗೊತ್ತಾಗತ್ತೆ ವಿನಃ ಈ ಒಂದು ಸಣ್ಣ ಉಪನ್ಯಾಸದಿಂದ ಅಲ್ಲ. ಜ್ಞಾನವನ್ನು ಪಡೆಯಬೇಕು, ಅದು ಅನುಷ್ಠಾನಕ್ಕೆ ಬರಬೇಕು. ಜ್ಞಾನಂ ಅನುಷ್ಠಾನಂ ಇವೇ நன்றாகவே உடையனான குருவே அடைந்தக்க மாநிலத்தில் ತಿರುಮಾಮಹಳ್ಕೋನ್ ತಾನೇ ವೈಹುಂತಂ ತರಂ. ನಾವು ಪ್ರಯತ್ನ ಪಡೋದು ಬೇಕಾಗಿಲ್ಲ. ಈ ಜ್ಞಾನ ಅನುಷ್ಠಾನ ಈ ಎರಡೂ ಸಹ ಯಾವ ಆಚಾರ್ಯರಲ್ಲಿ ಇದೆಯೋ ಅವರಲ್ಲಿ ನಾವು ಅನುಸರಿಸಿಬಿಟ್ರೆ ಭಗವಂತನಾಗಿಯೇ ನಮ್ಮನ್ನು ಆ ಪರಂಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ ಅನ್ನುವುದಕ್ಕಾಗಿ. ಆದ್ದರಿಂದ ಈ ಒಂದು ಮಾತನ್ನು, ನನ್ನ ಒಂದು ತೊದಲು ನುಡಿಯನ್ನು, ನನ್ನ ಒಂದು ಭಾವಗಳನ್ನು ಹರಿಸುವುದಕ್ಕಾಗಿ, ಸಮರ್ಪಿಸುವುದಕ್ಕಾಗಿ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದರಿಂದ ತಪ್ಪೋ ಒಪ್ಪೋ ಗೊತ್ತಿಲ್ಲ, ಆಚಾರ್ಯರ ಅನುಜ್ಞೆಯನ್ನು ಹೇಳಿ ಯಥಾಯೋಗ್ಯತ ಸಮರ್ಪಿಸುತ್ತಾ ಇದ್ದೀನಿ ಭಕ್ತಿಪೂರ್ವಕವಾಗಿ. ಈ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಹಂಸಕ್ಷೀರ ನ್ಯಾಯದಂತೆ ಇದರಲ್ಲಿ ಕ್ಷೀರಭಾವವನ್ನು ಮಾತ್ರ ತಾವು ಸ್ವೀಕರಿಸಬೇಕು ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಮಂಗಳವನ್ನು ಹಾಡ್ತಾ ಇದ್ದೀನಿ. ಮನೋಜ್ಞವರ ಯೋಗೀಂದ್ರ ಮಾನಸಾಂಭೋಜ ಬಾಂಧವೇ ಯದುಶೈಲ ನಿವಾಸಾಯ ಯತಿರಾಜಾಯ ಮಂಗಳಂ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯಮಂಗಳಂ. ಮಂಗಳಾಶಾಸನಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ.
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ஆழ்வார் திருவடிகளே சரணம். ஆண்டாள் திருவடிகளே சரணம். எம்பெருமானார் திருவடிகளே சரணம். ஜீயர் திருவடிகளே சரணம்.